ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ನನ್ನ ನಮಸ್ಕಾರಗಳು. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ಶೈಲಸುಧೆ ರಂಜಿತ. ಸಮನ್ವಯ ಚಾವಡಿಯ ಬಂಧುಗಳೆಲ್ಲರಿಗೂ ಸಂಪಿಗೆಯ ಶಾರದಾ ಸಭಾಭವನದ ಚಾವಣಿಯ ಕೆಳಗಿನ ಸಮನ್ವಯ ಆರೋಗ್ಯದ ಸಂಭ್ರಮದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾತು ಮತ್ತು ಮನಸ್ಸಿನ ಸಮನ್ವಯ, ಸ್ನೇಹ ಮತ್ತು ಪ್ರೀತಿಯ ಸಮನ್ವಯ, ಜ್ಞಾನ ಮತ್ತು ವಿನಯದ ಸಮನ್ವಯ, ಯೋಚನೆ ಮತ್ತು ಚಿಂತನೆಗಳ ಸಮನ್ವಯದ ಸಕಾರವಾಗಿ ನಡೆದು ಬಂದ ಸಮನ್ವಯದ ಆಡಿಯೋ ಹೆಜ್ಜೆಯಿಂದ ಹೆಜ್ಜೆಗೊಂದು ಬಂಧನವನ್ನು, ವಿಚಾರವಂತಿಕೆಯನ್ನು, ಕುಟುಂಬದ ಭಾವನೆಯನ್ನು ನೀಡಿದೆ. ಇದರ ಫಲವಾಗಿ ನಾವಿವತ್ತು ಸಮನ್ವಯದ ಆಡೂರರ ಕಾರ್ಯಕ್ರಮಕ್ಕೆ ಒಂದೇ ಚಾವಣಿಯ ಕೆಳಗೆ ಗೋಡೆಗಳ ಗೊಡವೆಯಿಲ್ಲದೆ ಒಂದುಗೂಡಿದ್ದೇವೆ. ಈ ಸುಂದರ ಕಾರ್ಯಕ್ರಮಕ್ಕೆ ಕ್ಲಬ್ ಹೌಸ್ ಸಮನ್ವಯ ಆಡೂರರ ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬ್ರಹ್ಮಶ್ರೀ ಡಾಕ್ಟರ್ ಯೋಗಿ ಸುಧಾಕರ ತಂತ್ರಿವೈದ್ಯರು ಮೂಡುಬಿದ್ರೆ ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಗುರುಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಗಣೇಶ್ ಗಾಣಿಗ, ಜಗಳೂರು, ದಾವಣಗೆರೆ, ನಮ್ಮ ಸಮನ್ವಯ ಚಾವಡಿಯ ಉಪಾಧ್ಯಕ್ಷರು, ಇವರು ಕೂಡ ವೇದಿಕೆಗೆ ಆಗಮಿಸಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ಸಂತೋಷ್ ಹೆಗಡೆ, ಬೆಂಗಳೂರು, ಸಮನ್ವಯ ಚಾವಡಿಯ ಕಾರ್ಯನಿರ್ವಹಣಾಧಿಕಾರಿಗಳು, ಅವರನ್ನ ವೇದಿಕೆಗೆ ತುಂಬ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೂ ನಮ್ಮೊಂದಿಗೆ ಡಾಕ್ಟರ್ ವಿಭಾಕರ್ ಶರ್ಮಾ ಅವರಿದ್ದಾರೆ, ನಿವೃತ್ತ ತಾಂತ್ರಿಕ ಅಧಿಕಾರಿಗಳು, ರಕ್ಷಣಾ ಆಹಾರ ಸಂಶೋಧನಾಲಯ, ಮೈಸೂರು, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಶ್ರೀಮತಿ ಸುಮಾ CS, ಬೆಂಗಳೂರು, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವಿನಾಯಕ್ ಭಟ್, ಗಾಯಮನೆ, ಇವರು ಕೂಡ ವೇದಿಕೆಗೆ ಆಗಮಿಸಿ ಆಸನವನ್ನು ಸ್ವೀಕರಿಸಬೇಕಾಗಿ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಶ್ರೀಮತಿ ಸುಮಾ CS, ಬೆಂಗಳೂರು, ಇವರು ನೆರವೇರಿಸಿಕೊಡಲಿದ್ದಾರೆ. ಶಾರದಾ ಭವನ ಆಗಿರೋದ್ರಿಂದ ಶಾರದೆ ಮೇಲೆ ಒಂದು ದೇವರ ಓ ಶಾರದಾ ಮಾ ಶಾರದಾ, ಓ ಶಾರದಾ ಮಾ ಶಾರದಾ, ಶಂಕರ ಭಗವ ಪಾದಲಿ ಕುಳಿತು ಬಿಂದರಿ ನಿಂತೆ ಶೃಂಗಗಿರಿಯಲ್ಲಿ ಪಂಕಜಲೋಚನೆ ಶಂಕರಾರ್ಚಿತೆ, ಪಂಕಜಲೋಚನೆ ಶಂಕರಾರ್ಚಿತೆ, ಶಂಕೆಯಿಲ್ಲದೆ ಮಾದ, ಓ ಶಾರದಾ ಮಾ ಶಾರದಾ,
ಬಾ ಶಾರದಾ ಓ ಶಾರದಾ ಬಾ ಶಾರದಾ. ನಮ್ಮ ಸಮನ್ವಯ ಚಾವಡಿಯ ಕೋಗಿಲೆಯ ರವದಿಂಪಿನ ಕಂಪಿನ ಕಂಠದ ಸುಮಾಮಾಮ ಅವರು ತುಂಬಾ ಸೊಗಸಾಗಿ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಪ್ರೀತಿಯ ಧನ್ಯವಾದಗಳು. ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮೋಹನ್ ಕುಮಾರ್ ಸಕಲೇಶ್ಪುರ ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿ. ಈಗ ವೇದಿಕೆಯಲ್ಲಿ ಆಕಾಶ್ ಮೂಡುಬಿದ್ರೆ ಇವರಿಂದ ಗಣಪತಿ ಸುಪ್ರಭಾತ. ಓಂಕಾರರೂಪಿಯ ಮಗನೇ ದೇವ ಸರ್ವಕಾಯ ಗುರುಧನಿ ಬಾಲಗಣಪ ಸರ್ವಕಾಯ ವಿಜಯ ಬಲಿರುತ್ತಿದೆ ಶ್ರೀಪಾದಗಣಪನಿನಗೆ ತವ ಸುಪ್ರಭಾತಂ. ನಿನ್ನನೆಯದೆ ಮುಂದೆ ಕಾರ್ಯ ಮಾಡಲಿಕ್ಕೆ ಕೊಡುವೆ ನೀನವರಿಗೆ ಸರ್ವವಿಘ್ನಗಳ ಬೆಳಗಾಯ್ತು ಏಳೈದ ಶ್ರೀ ವಿಘ್ನರಾಜ ಶ್ರೀಪಾದ ಗಣಪನಿಗೆ ತವ ಸುಪ್ರಭಾತಂ. ಶೂರನು ನೀನಹುದು ಹೇ ದೇವದಾನ ವಿಕ್ರಮಿಯು ನೀನಹುದು ಶ್ರೀ ಗಣಪದೇವ. ಯಾವಾಗ ಬರುವೆಯೋ ನೀನೆದ್ದು ತಂದೆ ಗಣಪತಿಯೇ ನಿನಗೆ ತವ ಸುಪ್ರಭಾತಂ. ರಕ್ಷಸ್ವರೂಪನು ನೀನು ಹೇ ವಿಘ್ನರಾಜ ರಕ್ಷಣೆಯ ಒದಗಿಸುವೆ ಭಕ್ತರಿಗೆ ಇಂದು ಬಂದಿಲ್ಲಿ ದಯ ತೋರಿ ಹರಸೈನ ದೇವ ಶ್ರೀಪಾದ ಗಣಪನಿಗೆ ತವ ಸುಪ್ರಭಾತಂ. ಶ್ರೀಪಾದ ಗಣಪನಿಗೆ ತವ ಸುಪ್ರಭಾತಂ. ಶ್ರೀಪಾದ ಗಣಪನಿಗೆ ತವ ಸುಪ್ರಭಾತಂ. ಆಕಾಶ್ ಮೂಡುಬಿದ್ರೆ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ಶ್ರೀ ಡಿಪಿ ಶೇಣಿ ಅಧ್ಯಕ್ಷರು ಸಮನ್ವಯ ಚಾವಡಿ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮ ಆರಂಭದಲ್ಲಿ ವಿಘ್ನ ವಿನಾಶಕ ಗಣಪತಿಯ ಆಧಾರವಿಂದಗಳಿಗೆ ಕೊಡಮಾಡುತ್ತಾ ಸ್ಥಳೀಯ ದೇವತೆ ದುರ್ಗಾ ಪರಮೇಶ್ವರಿ ಇವರನ್ನು ನೆನೆಸುತ್ತಾ ಹಾಗೆ ನಾಗಾದಿ ದೇವರನ್ನು ನೆನೆಸುತ್ತಾ ಪರಿಸರದ ಎಲ್ಲ ಮೂಡುಬಿದ್ರೆಯಲ್ಲಿ ಪ್ರಖ್ಯಾತವಾದ ಆಂಜನೇಯ ದೇವಸ್ಥಾನವಿದೆ. ಆಂಜನೇಯ ದೇವರನ್ನು ನೆನೆಸುತ್ತಾ ಎಲ್ಲ ದೇವರುಗಳನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ ನಾವು ಇವತ್ತು ಸಮನ್ವಯದ ಆಗಮನ ಕಾರ್ಯಕ್ರಮದಲ್ಲಿದ್ದೇವೆ. ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಸಂತಸದ ಕ್ಷಣ. ಸಂತಸ ಉಕ್ಕಿ ಹರಿದಾಗ ಭಾವನೆಗಳ ಮಾತು ಮೌನವಾಗ್ತದೆ. ಇವತ್ತು ನಂದು ಪರಿಸ್ಥಿತಿ ಹಾಗೆ ಆಗಿದೆ. ಯಾಕಂತ ಹೇಳಿದ್ರೆ ಸಮನ್ವಯ ನಾವು ಆರಂಭ ಮಾಡುವಾಗ 600 ಸಂಖ್ಯೆಗೆ ನಾವು ತಲುಪುತ್ತೇವೆ ಅಂತೇಳಿ ನಾವು ಎಣಿಸಲೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಸಣ್ಣ ವಿಷಯದಲ್ಲಿ ನಾವು ಆರಂಭಿಸಿದೆವು. ಅದರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ ಯಾಕೆ ಸಮನ್ವಯ ಆರಂಭ ಮಾಡಿದೆ ಅಂತೇಳಿ. ಅದರ ನಂತರ ಹಲವಾರು ಮಿತ್ರರು ನಮ್ಮ ಗಣೇಶಗಳಿರ್ಬೋದು, ವಿಭಾಕರ ಸರ್ವಸರಿರ್ಬೋದು, ನಮ್ಮ ಯೋಗಿ ಗುರುಗಳಿರ್ಬೋದು, ಸಂತೋಷ್ ಹೆಗ್ಡೆಯವರಿರ್ಬೋದು, ಇಂಥ ಅನೇಕರು, ವಿಶ್ವೇಶ್ವರಯ್ಯ ಸರ್ ಇದ್ದಾರೆ, ಅವರು ಅಮೆರಿಕದಲ್ಲಿದ್ದಾರೆ. ಹಾಗೆ ಎಲ್ಲರನ್ನು ನಾನು ಉಲ್ಲೇಖ ಮಾಡುವುದಿಲ್ಲ. ಯಾಕಂತ ಹೇಳಿದರೆ 3100 ಮಂದಿ ನಮ್ಮ ಸಮನ್ವಯದಲ್ಲಿ ಫಾಲೋವರ್ಸ್ ಇದ್ದಾರೆ, ಸದಸ್ಯರಿದ್ದಾರೆ. ಆದ ಕಾರಣ ಎಲ್ಲರ ಹೆಸರು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಿಲ್ಲ. ಆದರೆ ಎಲ್ಲರನ್ನು ಒಂದೇ ಮಾತಿನಲ್ಲಿ ನಾನು ಅವರನ್ನು ಸ್ವಾಗತಿಸ್ತಾ ಇವತ್ತಿನ
ಕಾರ್ಯಕ್ರಮ 600ರ ಕಾರ್ಯಕ್ರಮ ಮೂಡುಬಿದ್ರೆಯಲ್ಲಿ ಮಾಡಬೇಕಂತ ಹೇಳುವಾಗ ನಾವು ಈ ಆರಂಭದಲ್ಲಿ ನಾನು 600ರ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ನಾವು ಯೋಚನೆ ಮಾಡಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಸಮನ್ವಯದ ಅನೇಕ ಸದಸ್ಯರು ಬೆಂಗಳೂರಿನವರು, 80% ಮಂದಿ ಕೂಡ ಬೆಂಗಳೂರಿನವರು. ಅದಕ್ಕೆ ಬೆಂಗಳೂರಿನಲ್ಲಿ ಇರೋಣಂತೆ. ಹಾಗೆ ಸದಾನಂದ ನಾರ ವಿಖ್ಯಾತ ಸಾಹಿತ್ಯ ಸದಾನಂದ ನಾರವರಿದ್ದಾರೆ, ಅವರನ್ನು ಕೂಡ ಈ ಅವರ ಇರೋವನ್ನು ಗೌರವಿಸ್ತಾ ಈಗಾಗಲೇ ನಾವು 600ರ ಸಂಭ್ರಮದಲ್ಲಿದ್ದೇವೆ. ಬೆಂಗಳೂರಿನಲ್ಲಿ ಆಯೋಜನೆ ಮಾಡುವಂತ ಹೇಳುವಾಗ ನಾವು ಒಂದು ದಿವಸ ಬಗ್ಗೆ ಮಾತಾಡಲಿಕ್ಕೆ ನಾವೊಂದು ರೂಮ್ ಓಪನ್ ಮಾಡಿದ್ದೇವೆ ಸಮನ್ವಯದಲ್ಲಿ. ಯೋಗಿ ಗುರುಗಳು ಬಂದಿದ್ದರು ಆ ರೂಮಿಗೆ. ಅವರು ಒಂದು ಮಾತು ಹೇಳಿದರು, ನೀವು ಮೂಡುಬಿದ್ರೆಯಲ್ಲಿ 600ರ ಸಂಭ್ರಮವನ್ನು ಆಚರಿಸಿ ಅಂತ. ನನಗೂ ಅದು ಸರಿಯಾದ ಖಂಡಿತ. ಇದರ ಬಗ್ಗೆ ಸಂತೋಷ್ ಸರ್, ರವಿ ಸರ್ ಅಭಿಪ್ರಾಯ ಕೇಳಿದಾಗ ಖಂಡಿತ ನಾವು ಒಂದು ಸಭಾಂಗಣಕ್ಕೆ ಒಳ್ಳೆಯ ಸಭಾಂಗಣ. ನಾನು ಇತ್ತೀಚೆಗೆ ಈ ಸಭಾಂಗಣಗಳಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ನನಗೆ ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಹೇಳಿದರೆ ಹೈಟೆಕ್ ಹಾಲ್ ಅಂತ ಹೇಳ್ಬೋದು. ಅಷ್ಟು ಸುಂದರವಾದ ಒಂದು ಸುತ್ತಮುತ್ತ ಪ್ರಕೃತಿ ಪರಿಸರ ಮತ್ತು ಎದುರು ಭಾಗದಲ್ಲಿ ಹೈವೇ ಪಾಸ್ ಆಗ್ತಿದೆ. ಇಂತಹ ಒಂದು ಉತ್ತಮ ಹಾಲ್ ನಮಗೆ ಬಹುಶಃ ನಾನು ಎಲ್ಲಿಯೂ ಕಂಡಿಲ್ಲ. ನಾನು ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಈ ಥರದ ಹಾಲ್ ಅನ್ನು ಕಂಡಿಲ್ಲ. ಅಂತಹ ಹಾಲ್ನಲ್ಲಿ ನಮಗೂ ಎಲ್ಲರಿಗೂ ಆಯಿತು. ಖಂಡಿತವಾಗಿ ಯೋಗಿ ಗುರುಗಳ ಆಶೀರ್ವಾದಗಳು ಇದೆ. ಆದ ಕಾರಣ ಇಲ್ಲೇ ಮಾಡೋಣ ಅಂತೇಳಿ ನಾವು ಯೋಚನೆ ಮತ್ತು ಯೋಜನೆಯನ್ನು ಮಾಡಿದ್ದೆವು. ಆ ಪ್ರಕಾರ ಕೆಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇವತ್ತು ನಾವು ಈಗಾಗಲೇ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ಕ್ಲಬ್ ಹೌಸ್ ನಮ್ಮ ಸಮನ್ವಯ ಚಾವಡಿ ನಡೆದು ಬಂದ ದಾರಿಯ ಬಗ್ಗೆ ಒಂದಷ್ಟು ಹೇಳುತ್ತಿದ್ದರೆ, ಸೆಪ್ಟೆಂಬರ್ 2022 26ನೇ ತಾರೀಕಿನಂದು ನಾನು ಈ ರೂಮನ್ನು ಓಪನ್ ಮಾಡಿದೆ. ಯಾಕೆ ಓಪನ್ ಮಾಡಿದೆ ಅಂತ ಹೇಳಿದರೆ, ಎಲ್ಲರೂ ಒಂದು ಮಾತಿದೆ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ. ಹುಟ್ಟು ಆಕಸ್ಮಿಕ ಅಂತ ಹೇಳುವಾಗ ಇದು ಸಹ ಈ ಸಮನ್ವಯ ಚಾವಡಿಯ ಹುಟ್ಟು ಕೂಡ ಆಕಸ್ಮಿಕವಾಗಿದೆ. ಕೊರೋನಾದ ಸಂದರ್ಭದಲ್ಲಿ ನಮಗೆ ಯಾರಿಗೂ ಕೆಲಸ ಇರಲಿಲ್ಲ. ಆಗ ನಮಗೆ ವರದಾನವಾಗಿ ಟೈಮ್ ಪಾಸ್ ಮಾಡಲಿಕ್ಕೆ ಈ ಕ್ಲಬ್ ಹೌಸ್ ಅನ್ನೋ ಒಂದು ಆ್ಯಪ್ ಮೊಬೈಲ್ನಲ್ಲಿ ಬಂತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಅದನ್ನು ಡೌನ್ಲೋಡ್ ಮಾಡಿದೆವು. ಆ ಸಮಯದಲ್ಲಿ ತುಂಬ ಕಾರ್ಯಕ್ರಮಗಳು ಬರ್ತಾಯಿತ್ತು. ಹಾಗೆ ಅದರ ಜೊತೆಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮತ್ತು ಕೆಟ್ಟ ಕಾರ್ಯಕ್ರಮಗಳು, 2 ದಿವಸ ನಾನು ಹೇಳಬೇಕಾಗಿದೆ, ಕಾರ್ಯಕ್ರಮಗಳು ಬರ್ತವೆ. ಹಾಗೆ ಬರ್ತಾ ಇರುವಾಗ ಏನೋ ಒಂದು ಮಾತಿನಲ್ಲಿ ನಮ್ಮ ಇಲ್ಲಿಯ ತುಳುವರು, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಈ ಭಾಗದಲ್ಲಿ 70% ತುಳುವರಿದ್ದಾರೆ. ಈ ತುಳುವರು ಕನ್ನಡಿಗರನ್ನು ಏನೋ ಒಂದು ಮಾತು ತಪ್ಪಿ ಹೇಳಿದರು. ಕನ್ನಡಿಗರು ರುಚಿಗೆದ್ರು. ಮರುದಿವಸವೇ ಒಂದು ರೂಮ್ ಹಾಕಿ ತುಳುವರನ್ನು ವಾಚಾಮಗೋಚರ ಬೈದರು. ತುಳುವರು ಕೂಡ ಒಂದು ರೂಮ್ ಹಾಕಿ ಕನ್ನಡಿಗರನ್ನು ವಾಚಾಮಗೋಚರ ಬೈದರು. ಇಲ್ಲೇ 2-3 ದಿನಗಳ ತನಕ ಪರಸ್ಪರ ಒಂದು ಕ್ಲಬ್ ಹೌಸ್ನಲ್ಲಿ ಯುದ್ಧವೇ ನಡೆಯಿತು. ನನಗೆ ತುಂಬ ಬೇಸರ ಇದೆ. ಯಾಕಂತ ಹೇಳಿದರೆ ನಾನೊಬ್ಬ ತುಳುವ ಮತ್ತು ಕನ್ನಡಿಗ. ನಾನು ನನ್ನ ಮಾತೃಭಾಷೆ ತುಳು, ಕಲಿತ ಭಾಷೆ, ನನಗೆ ಅನ್ನ ನೀಡಿದ ಭಾಷೆ ಕನ್ನಡ. ಎರಡನ್ನೂ ನಾನು ಮರೆಯುವಂತಿಲ್ಲ. ಒಬ್ಬಳು ಹೆತ್ತ ತಾಯಿ, ಇನ್ನೊಬ್ಬಳು ನನ್ನ ಸಾಕು ತಾಯಿ. ಕನ್ನಡ ಸಾಕು ತಾಯಿ, ತುಳು ನನ್ನ ಹೆತ್ತ ತಾಯಿ. ಯಾರನ್ನು ಮರೆಯುವಂತಿಲ್ಲ. ಇಲ್ಲಿ ಯಾರೋ ನನಗೊಂದು ಸಜೆಷನ್ ಆಗಿದ್ರು, ನೀವೊಂದು ರೂಮ್ ಮಾಡಿ ಇಬ್ಬರನ್ನು ಸಹ ಕರೆಸಿ ಒಂದು ಸಮನ್ವಯ ಮಾಡಿ. ಹಾಗೆ ನಾನು ಒಂದು ದಿವಸ 26ನೇ ತಾರೀಕಿಗೆ ಸಂಜೆ ರೂಮ್ ಹಾಕಿದೆ. ಇಬ್ಬರನ್ನು ಸಹ ಆಹ್ವಾನಿಸಿದೆ. ಕನ್ನಡಿಗರು ಬಂದರು, ತುಳುವರು ಬಂದರು. ತುಳುವರು ಅಂತ ಹೇಳಿದರೆ ತುಳುವರು ಕನ್ನಡಿಗರೇ. ನಾವು ಅಪ್ಪಿತಪ್ಪಿ ಅವರಿಗೆ ನಾವು ಆಡಿದ್ರು. ಇಬ್ಬರನ್ನು ಸೇರಿಸಿ ಅಲ್ಲಿ ತುಂಬ ನಾವು ಮಾತಾಡಿದೆವು. ಹೇಳುವುದನ್ನೆಲ್ಲ ಹೇಳಿದರು. ಕೊನೆಗೆ ಇಬ್ಬರಿಗೂ ಸಮನ್ವಯ ಆಯಿತು, ರಾಜ್ಯ ಆಯಿತು. ನಂತರ ನಮ್ಮ ಮೇಲೆ ನಮ್ಮ ಒಳಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿ ಆಗ ಯಾರೋ ಒಬ್ಬರು ಸಜೆಷನ್ ಕೊಟ್ಟರು. ಅಲ್ಲಿ ಒಂದು ಸಜೆಷನ್ ಕೊಟ್ಟರು, ಕನ್ನಡಿಗರನ್ನು ಮತ್ತು ತುಳುವರನ್ನು ಒಟ್ಟುಗೂಡಿಸಿದಂತಹ ಈ ಸಮನ್ವಯದ ಹೆಸರಿನಲ್ಲಿ ನೀವು ರೂಮ್ ಸ್ಟಾರ್ಟ್ ಮಾಡಿ ಅಂತ. ನನಗೆ ಧೈರ್ಯವಿಲ್ಲ. ಯಾಕಂತ ಹೇಳಿದರೆ ನಾನು ಈ ಕ್ಲಬ್ ಹೌಸ್ ಇದು ಮೊಬೈಲ್ನಲ್ಲಿ ನಾನು ಅಷ್ಟೊಂದು ಏನು ಪ್ರವೀಣನಲ್ಲ, ತಾಂತ್ರಿಕ ನನಗೆ ಗೊತ್ತಿಲ್ಲ. ನಾವು ಒಂದು ಇದು ಮಾಡಿದ್ದೇವೆ. ಸತ್ಯ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ನಾನು ವಾಟ್ಸಪ್ ಮತ್ತು ಯೂಟ್ಯೂಬ್ ಮಾತ್ರ ಬಳಸ್ತಿದ್ದೆ. ಯಾವುದೇ ಮೊಬೈಲ್ ನನಗೆ ಏನೆಲ್ಲ ಇದ್ದಂತೆ ಸಣ್ಣ ಒಂದು 5-6 ವರ್ಷದ ಮಗು ಕೂಡ ಎಲ್ಲವೂ ಇದ್ದಾರೆ, ಅದನ್ನು ಹಿಡಿದುಕೊಳ್ತೇವೆ. ಆದರೂ ನಾನು ಸಮನ್ವಯವನ್ನು ಓಪನ್ ಮಾಡಿದಾಗ ನಮ್ಮ ಸುಮಮ್ಮ ಯೋಗಿ ಗುರುಗಳನ್ನು ಉದ್ಘಾಟನೆ ಮಾಡಿದರು. ಆರಂಭದಲ್ಲಿ
ತಿಮ್ಮಮ್ಮ ಅವರೇ ಒಂದು ಹಾಡು ಹಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಅಂದಿನಿಂದ ಈಗ ಪ್ರತಿದಿನ ಅಂದರೆ ಒಂದು ತಿಂಗಳವರೆಗೆ ಸ್ವಲ್ಪ ನಾನು ಒಂದೊಂದು ದಿವಸ ಬಿಟ್ಟು ನಾನು ಪೇಜ್ ಹಾಕ್ತಾ ಇದ್ದೆ. ಅದರ ನಂತರ ನಿರಂತರವಾಗಿ ಒಂದು ತಿಂಗಳು ಬಿಟ್ಟು ನಿರಂತರವಾಗಿ ಒಂದೊಂದು ಟಾಪಿಕ್ನ ಬಗ್ಗೆ ನಾವು ಪೇಜ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ವಿಷಯಗಳ ಬಗ್ಗೆ ನಾವು ಕವರೇಜ್ ಆಗಿದೆ. ಇಲ್ಲಿ ಶೈಕ್ಷಣಿಕ ಇರ್ಬೋದು, ಸಾಮಾಜಿಕ ವಿಷಯ ಇರ್ಬೋದು, ಆರೋಗ್ಯದ ವಿಷಯ ಇರ್ಬೋದು, ಈ ಥರ ಯಾವ ರಂಗ ಎಲ್ಲ ಇದೆ ಅದರ ಬಗ್ಗೆ ಎಲ್ಲ ನಮಗೆ ಇಲ್ಲಿ ಬಂದು ಮಾತಾಡಿದ್ದಾರೆ. ಒಂದು ದಿವಸ ಸಂತೋಷ್ ಹೆಗ್ಡೆ ಅವರಂತಹ ಯೋಗಿಗಳಂತಹ ಅದಮ್ಯ ಪಂಡಿತರನ್ನು ನಾವು ಕರೆಸಿ ಕೂಡ ಅವರೇ ಮೇನ್ ಸ್ಪೀಕರ್ ಆಗಿ ಮಾತಾಡುವಂತಹ ಮಾಹಿತಿಯನ್ನು ಕೊಡುವಂತಹ ಕಾರ್ಯವನ್ನು ಕೂಡ ಇದರ ಮೂಲಕ ಮಾಡಿದ್ದೇವೆ. ತುಂಬ ಮಂದಿ ಬಂದು ಮಾತಾಡಿದ್ದಾರೆ. ತುಂಬ ಮಂದಿ ಅಂತ ಹೇಳಿದರೆ ನನಗೆ ಬಹಳ ಸಂತೋಷ ಆಗೋದು, ನಾವು ನಮ್ಮ ರೂಮಿನಿಂದಾಗಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ಆಗಿವೆ. ನಾವು ಒಂದು ಗ್ರಂಥಾಲಯದ ಮಹತ್ವದ ಬಗ್ಗೆ ನಾವು ಮಾತಾಡ್ತಿದ್ದೆವು ಒಂದು ಸಲ. ಆ ಸಂದರ್ಭದಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಿದ್ದೆ. ಆ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಒಂದು ಹಳ್ಳಿಯಲ್ಲಿ ಅಲ್ಲಿ ಗ್ರಂಥಾಲಯ ಬೇಕಂತ ಊರವರು 10 ವರ್ಷದಿಂದ ಹೋರಾಟ ಮಾಡ್ತಿದ್ರು. ಸರ್ಕಾರದಿಂದ ಅಲ್ಲಿ ಗ್ರಂಥಾಲಯ ಆರಂಭವಾಗಲಿಲ್ಲ. ನಮ್ಮಲ್ಲಿ ಯಾರೋ ಒಬ್ಬರು ಸ್ಪೀಕರ್ ಹೇಳಿದರು, ನಾವು ಅಲ್ಲಿ ಆ ವಿಷಯ ಬರಲಿಲ್ಲ, ಚಿತ್ರದುರ್ಗದ ಒಂದು ಹಳ್ಳಿಯಲ್ಲಿ ಗ್ರಂಥಾಲಯ ಇಲ್ಲ ಅಂತ. ಹೀಗೆ ಮಾತಾಡುವಾಗ ಹೋರಾಟ ಹೇಳಿದ್ರು, ನಾವು ಗ್ರಂಥಾಲಯಕ್ಕೆ ಬೇಕಾಗಿ ಸರ್ಕಾರಕ್ಕೂ ಅಲ್ಲಿಗೆ ಅರ್ಜಿ ಸಲ್ಲಿಸಬಾರ್ದು, ನಾವೇ ನಮ್ಮ ಊರಲ್ಲಿ ಒಂದು ಗ್ರಂಥಾಲಯವನ್ನು ಆ ಹಳ್ಳಿಯ ಜನರನ್ನು ಸ್ವಲ್ಪ ಪುಸ್ತಕಗಳನ್ನು ಓದಿ. ಈಗ ಸಾಮಾನ್ಯವಾಗಿ ಮೊಬೈಲ್ ಬಂದ ಮೇಲೆ ಪುಸ್ತಕ ಓದೋದು ಕಡಿಮೆ ಆಗಿದೆ, ಒಂದಷ್ಟು ಪುಸ್ತಕ. ಇದರಿಂದ ಉತ್ತೇಜಿತರಾಗಿ ನಮ್ಮ ಇನ್ನೊಬ್ಬರು ಎಡ್ ಶಂಕರ ದೇವಾಂಗ ಅವರು ಆರಂಭ ಬರಲಿಕ್ಕೆ ಆಗುವುದಿಲ್ಲ, ಅವರಿಗೆ ಕೆಲಸದ ಒತ್ತಡದಿಂದಾಗಿ. ಶಂಕರ ದೇವಾಂಗ ಅವರು ಆ ಊರಿನವರೇ, ಎಲ್ಲ ಜನರನ್ನು ಸೇರಿಸಿದ್ರು. ಈ ಕ್ಲಬ್ ಹೌಸ್ ಇದನ್ನು ಅವರು ಭವನ ಮಾಡಿ ಇಟ್ಟು ನಮ್ಮ ಮಾತುಕತೆಗಳನ್ನು ಕೇಳಿದ್ರು. ಯುವಕರು ಸ್ಫೂರ್ತಿಗೊಂಡು ಅಲ್ಲಿ ಸುಮಾರು 1,500 ಆರಂಭದ ದಿನದಿಂದ 1,500 ಪುಸ್ತಕಗಳನ್ನು ನಾವು ಖರೀದಿಸಿ ಮನೆಯಲ್ಲಿದ್ದ ಕೆಲವರ ಪುಸ್ತಕಗಳನ್ನು ತಂದು ಅಲ್ಲಿಟ್ಟು ಗ್ರಂಥಾಲಯ ಓಪನ್ ಮಾಡಿ ನಮಗೊಂದು ಮೆಸೇಜ್ ಕಳಿಸಿದ್ರು. ನಾವು ಇಲ್ಲಿ ನಿಮ್ಮ ಈ ಕ್ಲಬ್ ಹೌಸಿನ ಸಮನ್ವಯ ಚಾವಡಿಯಿಂದ ಪ್ರೇರಿತರಾಗಿ ನಾವು ಗ್ರಂಥಾಲಯವನ್ನು ಇಲ್ಲದಿದ್ದರೆ ಇದು ನಾವು ಇನ್ನೂ ಸಹ ಒಂದು 10 ವರ್ಷ ಸರ್ಕಾರಕ್ಕೆ, ಜಿಲ್ಲಾ ಪಂಚಾಯತಿಗೆ, ಬ್ಲಾಕ್ ಪಂಚಾಯತ್, ತಾಲೂಕು ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ, ಸರ್ಕಾರಕ್ಕೆ ನಾವು ಅರ್ಜಿ ಹಾಕ್ತಾ ಇದ್ದಿದ್ದೆವು. ನಮ್ಮೊಳಗೆ ಇಂತಹ ಒಂದು ಅವೇರ್ನೆಸ್ ಅನ್ನು ನಿಮ್ಮ ಸಮನ್ವಯ ಮೂಡಿಸಿದೆ. ಆದ ಕಾರಣ ಈಗ ಶಬ್ದವಾದ ಈಗ ಕಳೆದ ಸಲ ಸಾಗಿ ಅಲ್ಲಿ 5,000 ಪುಸ್ತಕಗಳು, ಗ್ರಂಥಗಳು ಬಂದಿವೆ. ಹಳೆಯ ಗ್ರಂಥಗಳನ್ನೆಲ್ಲ ಕೆಲವು ಲೇಖನಗಳೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ಅಂತ. ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಮಾತಿದೆ, ಇಲ್ಲಿ ಕ್ಲಬ್ ಹೌಸಿನಲ್ಲಿ ಬಂದು ಮಾತಾಡಿದ ಕೂಡಲೇ ಅದೆಲ್ಲ ಗಾಳಿಗೆ ಈಚೆ ಕಿವಿಯಲ್ಲಿ ಅದು ಗಾಳಿಗೆ ಹೋಗ್ತದೆ. ನಾವೆಲ್ಲ ಸಾಮಾನ್ಯವಾಗಿ ನಮಗೆ ವಯಸ್ಸಿಗೆ ನದಿ ಆಗ್ತದೆ. ನಾವು ಸಾಮಾನ್ಯವಾಗಿ ಪತ್ರಿಕಾ ಭಾಷೆಯಲ್ಲಿ ಮಾಡುವಾಗ ರಾಜಕಾರಣಿಗಳು ಅಂದರೆ ಸಚಿವರು ಬಂದು ತುಂಬ ಭಾಷಣ ಮಾಡಿದ್ದು ವಯಸ್ಸಿನ ನದಿಯಲ್ಲಿ ನೀರಾಗಿ ಹರಿದು ಸಮುದ್ರ ಸೇರ್ತದೆ. ಅಂದರೆ ಇದನ್ನು ಕಾರ್ಯಗತ ಮಾಡುವುದಿಲ್ಲ ಅಂತ ಹೇಳುವುದಕ್ಕೆ ಆಗಿದೆ. ಇಲ್ಲಿ ಇದು ಒಂದು ಉದಾಹರಣೆ ಮಾಡಿ ನಾನು ಹೇಳಿದೆ. ಗ್ರಂಥಾಲಯ ಅಂತ ಅನೇಕ ಉದಾಹರಣೆಗಳು ಆಗಿವೆ. ನಮ್ಮ ಗಿರೀಶ್ ಮೂಡಿಗೆರೆ ಸರ್ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಯಾವಾಗ ಕೇಳುದು, ನೀವು ಎಷ್ಟೆಲ್ಲ ಬೆಳೀತಾಗ್ತೀವಿ, ನೀರು ಬೆಳೀತಿದ್ದೇವೆ, ಏನಾದರೂ ಅದನ್ನು ಫಾಲೋಅಪ್ ಮಾಡ್ತೀನಿ ಅಂತ. ಖಂಡಿತ ನಾವು ಫಾಲೋಅಪ್ ಮಾಡಿದ್ದೇವೆ. ಈ ತನಕ ಆದ ಕೆಲವು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ನಮ್ಮ ಎಂಪಿಗಳ ಮೂಲಕ ಕಳಿಸುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಕರ್ನಾಟಕ ಸರ್ಕಾರಕ್ಕೂ ಕೇರಳ ಸರ್ಕಾರಕ್ಕೂ ನಾವು ಇಲ್ಲಿ ಏನು ಚರ್ಚೆ ಮಾಡಿದ್ದೇವೆ, ಏನು ಒಳ್ಳೆಯ ವಿಷಯಗಳು ಬಂದಿದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೊರತೆಗಳನ್ನು ನೀಗಿಸಲು ಯಾವುದೆಲ್ಲ, ಯಾಕಂತ ಹೇಳಿದರೆ ಸರ್ಕಾರ ಅಂತ ಹೇಳಿದರೆ ಸರ್ಕಾರ ನಾವೇ. ಇಲ್ಲಿ ಸರ್ಕಾರದಲ್ಲಿರುವ ಮಂತ್ರಿಗಳು ಯಾರು ಪಂಡಿತರಲ್ಲ, ಹುಟ್ಟು ಪಂಡಿತರಲ್ಲ. ಅವರು ನಮ್ಮಂತಹವರ ಸಲಹೆಯನ್ನು ಸ್ವೀಕರಿಸಿ ಒಳ್ಳೊಳ್ಳೆ ಯೋಜನೆಗಳನ್ನು ಮಾಡಲಿಕ್ಕೆ ಅವರಿಂದ ಸಾಧ್ಯವಾಗ್ತದೆ. ಹಾಗೆ ವಿಭಾಕರ್ ಶರ್ಮಾ ಸರ್ ಅಂತವರು, ಯೋಗಿ ಗುರುಗಳಂತ ಅವರು, ಸಂತೋಷ್ ಹೆಗ್ಡೆ ಅವರು, ಮೋಹನ್ ಸರ್ ಅಂತವರು, ಇವರು ಗಾಣಿಗರಂತವರು ಇಂಥವರೆಲ್ಲ ಸಲಹೆಯನ್ನು ಕ್ರೋಢೀಕರಿಸಿ ನಾನೊಂದು ವೈಟ್ ಟೈಪ್ ಮಾಡಿ ಆಯಾ ಸಂಬಂಧಪಟ್ಟ ಇಲಾಖೆಗಳಿಗೆ ಕಲಿಸ್ತಾ ಇದ್ದೇನೆ. ಇದು ಅಲ್ಲಿಂದ ನಮಗೆ ಕೆಲವು ನಿಮ್ಮ ಸ್ವೀಕೃತಿ ಬಂದಿದೆ, ಸ್ವೀಕರಿಸಿದೆ. ಅದರ ನಂತರ ಪರಿಣಾಮ ಏನು ಅಂತ ನಮಗೆ ಅದರಿಂದ ಉತ್ತರ ಬರಲಿಲ್ಲ, ಇರಲಿ ಅದು. ಹೀಗೆ ನಮ್ಮ ಕ್ಲಬ್ ಹೌಸ್ ಅದು ಅಲ್ಲದೆ ನಾವು ಸಾಧಕರನ್ನು ಗುರುತಿಸಿದ್ದೇವೆ. ಸಾಧಕರ ಸಾಧನೆಯನ್ನು ಕೆಲವೊಂದು ಅಂಕಣ ಮಾಡಿ 16,000 ಪತ್ರಿಕೆಗಳ ಸರದಾರ ಕೆ ಕಲ್ಯಾಣ್ ಕುಮಾರ್ ಇದ್ದೇವೆ. ಅವರು ಬಹುಶಃ ಅದೇ ಧಾರವಾಡ ಆ ಕಡೆ ಅಂತ ಕಾಣ್ತದೆ. ಅವರನ್ನು ಒಂದು ದಿವಸ ನಮ್ಮ ರೂಮಿಗೆ ಕರೆಸಿ ನಾವು ಅವರಲ್ಲಿ ಅವರ ಸಾಧನೆಯ ಬಗ್ಗೆ ನಾವು ಮಾತಾಡಿದ್ದೇವೆ, ನುಡಿ ಚಿತ್ರಣವನ್ನು ಕೊಟ್ಟಿದ್ದೇವೆ. ಹಾಗೆ ಕಾಸರಗೋಡು ಚಿನ್ನ ಅಂತ ಸಿನಿಮಾದ
ಮತ್ತು ನಾಟಕ ರಂಗದ ದಿಗ್ಗಜ ಅವರನ್ನು ಸಹ ಕರೆಸಿದ್ದೇವೆ. ಅಂತಹ ಅನೇಕ ಒಂದು 30ಕ್ಕಿಂತ ಜಾಸ್ತಿ ಸಾಧನೆ ಮಾಡಿದವರನ್ನು ಕರೆಸಿ ನಾನು ಪ್ರತ್ಯೇಕವಾಗಿ ತುಂಬ ಲೇಟ್ ಆಗ್ತದೆ, ಈಗಾಗಲೇ ಉದ್ಘಾಟನೆಗೆ ಸಮಯ ಆಯಿತು. ಆದ ಕಾರಣ ನಾನು ಜಾಸ್ತಿ ಇದನ್ನು ದೀರ್ಘವಾಗಿ ಮಾತಾಡಲಿಲ್ಲ. ಹಾಗೆಲ್ಲ ಇದು ಮಾಡಿ ನಾವು 600ರ ಹಂತಕ್ಕೆ ನಾವು ಒಂದು ತಲುಪಿದ್ದೇವೆ. ಇವತ್ತು 600ರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಂದೆ ನನ್ನ ಕರ್ತವ್ಯ ಅಂತ ಹೇಳಿದರೆ ಪ್ರಾಸ್ತಾವಿಕದೊಂದಿಗೆ ಸ್ವಾಗತ ಮಾಡುವುದು. ಮೊದಲಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿರುವ ನಮ್ಮ ಶ್ರೀ ಡಾಕ್ಟರ್ ಯೋಗಿ ಸುಧಾಕರ ತಂತ್ರಿಗಳು. ನಾನು ಇಲ್ಲಿಯವರೆಗೆ ಅವರ ಬಗ್ಗೆ ಮಾತಾಡಬೇಕಿಲ್ಲ. ಯಾಕಂದರೆ ಸೂರ್ಯನಲ್ಲಿ ಕನ್ನಡಿ ಬೇಕಿಲ್ಲ, ಸೂರ್ಯನ ಬೆಳಕು ಎಲ್ಲ ಕಡೆಗೆ ಬರ್ತದೆ. ಹಾಗೆಯೇ ಯೋಗಿ ಗುರುಗಳ ಬಗ್ಗೆ ಇಲ್ಲಿ ನಾನು ಮಾತಾಡಿದರೆ ಅಪ್ರಸ್ತುತ ಅಂತ ಎಲ್ರಿಗೂ ಗೊತ್ತಿದೆ. ಆದ ಕಾರಣ ಅಂತಹ ಯೋಗಿ ಗುರುಗಳು ಮತ್ತು ನಮ್ಮ ಜೊತೆ ನಮ್ಮ ಕ್ಲಬ್ ಹೌಸ್ನಲ್ಲಿ ಮತ್ತು ನಾವು ಒಂದು ಸಣ್ಣ ಒಂದು ವಿಷಯ ಬಿಟ್ಟಿದೆ. ನಾವು ಅದರ ನಂತರ 500ನೇ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಸಲ 100ನೇ ಒಂದು ಕಾರ್ಯಕ್ರಮ ಒಂದು ಸ್ಪರ್ಧೆಯಲ್ಲಿ ಇಟ್ಕೊಂಡಿದ್ದೇವೆ. ಅದರಲ್ಲಿ ಹಲವಾರು ಭಾಗವಹಿಸಿದ್ರು. ಹಾಗೆ 200ನೇ ಕಾರ್ಯಕ್ರಮವನ್ನು ಬೇರೆ ಆ್ಯಂಗಲ್ನಲ್ಲಿ ನಾವು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೆವು. ಪ್ರತಿ ಒಂದು 500ನೇ ಕಾರ್ಯಕ್ರಮದಲ್ಲಿ ನಾವೊಂದು ಆರಂಭ ಆಗುವ ಸುಜ್ಞಾನ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಯೋಗಿ ಗುರುಗಳಲ್ಲಿ ಅದರ ಬಗ್ಗೆ ನಾವು ಕೇಳಿದಾಗ ಒಳ್ಳೆಯದು ಮಾಡೋಣ, ರಾಮಾಯಣ ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಮಂಕುತಿಮ್ಮನ ಕಗ್ಗ ಇರ್ಬೋದು, ಅಥವಾ ನಮ್ಮ ಪುರಾಣ ಗ್ರಂಥಗಳು ಯಾವುದು ಇದರಲ್ಲಿ ಉಲ್ಲೇಖ ಆಗುವಂತಹ ಕೆಲವು ವಿಷಯಗಳು. ಹಾಗೆ ಇವತ್ತಿನ ಆಧುನಿಕ ತಾಂತ್ರಿಕ ಯುಗದಲ್ಲಿ ನಾವು ಏನೆಲ್ಲ ವೈಜ್ಞಾನಿಕ ಕಂಡುಹಿಡಿದಿದ್ದೇವೆ, ಏನೆಲ್ಲ ವಿಷಯ ಇದನ್ನೆಲ್ಲ ಮಾಡಿ ಸುಜ್ಞಾನ ಅಂತ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದು ಕಾರ್ಯಕ್ರಮ 8ವರೆಗೆ ನಾವು ಡೈಲಿ ಪೇಜ್ ಹಾಕ್ತೇವೆ. ಆದಿತ್ಯವಾರ ಮಾತ್ರ ನಾವು ಬಾಕಿ 6 ದಿನ ವೈಚಾರಿಕ ವಿಷಯಗಳಿಗೆ ಆದಿತ್ಯವಾರ ಮಾತ್ರ ನಾವು ಪ್ರತಿ ಆದಿತ್ಯವಾರ ಸುಮಮರ ಅಂತ ಅವರು ಹಾಡುಗಾರರು ಬಂದು ಹಾಡ್ತಾರೆ, ಹಾಡಿನ ಕಾರ್ಯಕ್ರಮದಲ್ಲಿ. ಹಾಗೆ ತಿಂಗಳ ಕೊನೆಯ ದಿವಸ ಹರಿಕತೆ ಕೂಡ ಇಟ್ಟುಕೊಂಡಿದ್ದೇವೆ. ಪ್ರತಿ ತಿಂಗಳ ಕೊನೆಯ ಆದಿತ್ಯವಾರ ಹರಿಕತೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಹೀಗೆ ನಾವು ಯೋಗಿ ಗುರುಗಳಲ್ಲಿ ಕೇಳಿದಾಗ ಸುಜ್ಞಾನವನ್ನು ಅವರೇ ಆಧಾರದಲ್ಲಿ ಮಾಡಿದರು. ನಂತರ ವಿಭಾಕರ್ ಶರ್ಮಾ ಅಂತವರು ಮತ್ತು ರಾಜೇಶ್ವರಿ ಆನಂದ್ ಸರ್ ಅಂತ ಇದ್ದಾರೆ, ಅಂತವರೆಲ್ಲ ಬಂದು ಸುಜ್ಞಾನವನ್ನು ಪ್ರತಿದಿನ ಈಗ ಒಂದು 10 ನಿಮಿಷ 8:35 ಅಂತ 8:30ರವರೆಗೆ ರಾತ್ರಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಹಾಗೆ ನನ್ನ ಕರ್ತವ್ಯ ಅಂತ ಹೇಳಿದರೆ ಇವತ್ತು ಉದ್ಘಾಟನೆ ಮಾಡಲಿರುವ ಡಾಕ್ಟರ್ ಯೋಗಿ ಸುಧಾಕರ ಅವರನ್ನು ಹೃತ್ಪೂರ್ವಕವಾಗಿ ಸಮನ್ವಯ ಚಾವಡಿಯ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಅಧ್ಯಕ್ಷತೆ ವಹಿಸುವವರು ನಮ್ಮವರೇ. ಸಮನ್ವಯ ಚಾವಡಿಯ ಇನ್ನೊಂದು ಪಿಲ್ಲರ್. ಈ ಸಮನ್ವಯ ಚಾವಡಿ ಅಂತ ಹೇಳಿದ್ರೆ ಒಂದು ಬಿಲ್ಡಿಂಗ್ ಕಟ್ಟಬೇಕಿದ್ರೆ ಒಂದು ಪಿಲ್ಲರ್ನಲ್ಲಿ ಆ ಬಿಲ್ಡಿಂಗ್ ನಿಲ್ಲೋದಿಲ್ಲ. ಸುಮಾರು 7-8 ದೊಡ್ಡ ಹಾಲ್ ಆಗಬೇಕಿದ್ರೆ ಹಲವಾರು ಕಂಬಗಳು ಬೇಕಾಗ್ತದೆ. ಅಂತ ಒಂದು ಕಂಬ ಅಂತ ಹೇಳಿದ್ರೆ ನಮ್ಮ ಬಲಿಷ್ಠರಿದ್ದಾರೆ. ಆರಂಭದಿಂದ ಇವತ್ತಿನವರೆಗೆ ಅವರು ನಮ್ಮ ಜೊತೆ ಇದ್ದಾರೆ. ಒಂದು ದಿವಸ ನಮ್ಮ ರೂಮಿಗೆ ತಪ್ಪಿಸಿಕೊಂಡವರಲ್ಲ. ನಾನಾದರೂ ಒಮ್ಮೆ ತಪ್ಪಿಸಿಕೊಂಡೆ. ನಿನ್ನ ಮಣ್ಣೆಲ್ಲ ನನಗೆ 2 ದಿವಸ ಬರಲಿಕ್ಕಾಗಿದೆ. ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಮಧ್ಯವರ್ತಿನ ಶಿಬಿರ ಆಗ್ತದೆ. ನಾನು ವಲಯದ ಜನಜಾಗೃತಿ ವೇದಿಕೆ ವಲಯ ಅಧ್ಯಕ್ಷನಾಗಿದ್ದ ಕಾರಣ ಈ 2 ಕಾರ್ಯಕ್ರಮಗಳು ನಮ್ಮನ್ನು ಒಟ್ಟಿಗೆ ಬಂದ ಕಾರಣ ನನಗೆ ತುಂಬ ಒಂದು ನೋವಿನ ಸಂಗತಿ ಅಂತ ಹೇಳಿದರೆ ಒಟ್ಟಿಗೆ 2 ಕಾರ್ಯಕ್ರಮ ಬಂದ ಕಾರಣ ನಾನು ಸದಾನಂದ ನಾರಾಯಣಿ ಅವರಿಗೆ ಕೂಡ ಯಾವಾಗಲೇ ಕರಿಬೇಕಂತ ನಾನು ಯೋಚನೆ ಮಾಡಿ ಕೊನೆ ಕರ್ತದ್ದು ಕೊಟ್ಟೆ. ಒಂದು ಕಾರ್ಯಕ್ರಮ ಇದೆ ಸರ್, ಬನ್ನಿ ಅಂತೇಳಿ. ನಿನ್ನೆ ಕೆಲವರಿಗೆ ಬಂದಿದೆ. ನಾನು IAS ತರಬೇತಿ ಕೊಡುವಂತಹ ವಿನಾಯಕ ಗಾಂವ್ಕರ್ ಅಂತೇಳಿ ಅವರು ಬಹುಶಃ ಅವರಿಗೆ ಕರೆದಾಗ ನಿನ್ನೆ ರಾತ್ರಿ ಕರೆದಾಗ ಹೇಗೆ ನೀವು ಇವತ್ತು ಹೇಳಿ ನನಗೆ ನೆನಪೇ ಇಲ್ಲ. ಯಾಕಂದರೆ ನಾವು ಪೂರ್ಣವಾಗಿ ನಾನು ಅನಿಲ್ ಕುಮಾರ್ ಅಂತ ನಾವೆಲ್ಲ ಪೂರ್ಣವಾಗಿ ನಾವು ಆ ಮಧ್ಯವರ್ತಿನ ಶಿಬಿರದ ನಾವು ಯಶಸ್ವಿಗೆ ಬೇಕಾಗಿ ಅಲ್ಲಿ ರಾತ್ರಿ ಹಗಲು ಬೆಳಿಗ್ಗೆ 6 ಗಂಟೆಗೆ ಅಲ್ಲಿ ಬಂದರೆ 76 ಮಂದಿಯ ಅವರ ಒಂದು ಬದುಕನ್ನು ಅವರಿಗೆ ದುಡಿದು ತುಂಬ ನರಕಯಾತನೆ ಹೇಳಿದ್ದಾರೆ. ಅವರ ಬದುಕನ್ನು ಪರಿವರ್ತನೆ ಮಾಡುವಂತಹ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವೆಲ್ಲ ತೊಡಗಿಸಿಕೊಂಡ ಕಾರಣ ನನಗೆ ಇದು ಗೌಣವಾಯಿತು. ಗೌಣದಲ್ಲಿ ಮರೆತು ಹೋಯಿತಂತೆ. ಆದ ಕಾರಣ ಇವತ್ತು ನಾನು ತುಂಬ ನನ್ನಲ್ಲಿ 200 ಕ್ಲಬ್ ಹೌಸ್ಗೆ ಬರುವವರ 200 ಫೋನ್ ನಂಬರ್ ಯಾರಿಗೂ ಕರೀಲಿಲ್ಲ. ಕರೀತಿದ್ರೆ ಇವತ್ತು ಒಂದು 150 ಮಂದಿ ಅದನ್ನು ಬರ್ತಾ ಇದ್ದಾರೆ. ಅದು ತುಂಬ ನನ್ನಿಂದ ಆದ ಒಂದು ತಪ್ಪು ಅಂತ ನಾನು ಹೇಳ್ಬೇಕು. ಯಾಕಂತ ಹೇಳಿದರೆ ನನಗೆ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ನಮ್ಮ ಊರಲ್ಲೇ ಆದ ಕಾರ್ಯಕ್ರಮ ಅದು 76 ಮಂದಿಯ ಹೊಸ ಜೀವನಕ್ಕೆ ಅವರನ್ನು ನಾವು ಅಡಿಯಿಸುವಂತಹ ಒಂದು ಕಳೆದ 1 ತಿಂಗಳಿನಿಂದ ಅದನ್ನು ತಯಾರು ಮಾಡ್ತೇವೆ. 8 ದಿನದ ಕ್ಯಾಂಪ್ ಅದು, 8 ದಿನದ ಶಿಬಿರ. 8 ದಿನದ ಶಿಬಿರ ಪ್ರತಿಯೊಂದು ಶಿಬಿರದ ದಿವಸ ಒಂದು ಮಧ್ಯಾಹ್ನ ರಾತ್ರಿ ಎಲ್ಲ ಒಂದು 500-600 ಮಂದಿಗೆ ಊಟದ ವ್ಯವಸ್ಥೆ ಆಗಬೇಕು, ಅದಕ್ಕೆ ಕಲೆಕ್ಷನ್ ಆಗಬೇಕು. ಇದೆಲ್ಲ ಜವಾಬ್ದಾರಿಯನ್ನು ಹೊತ್ತ ಮೇಲೆ ನಾವು ಅದನ್ನು ನಿರ್ವಹಿಸಬೇಕು. ಮತ್ತು ನನಗೆ ಒಂದು
ಖಂಡಿತವಾಗಿ ಇಲ್ಲಿ ಯೋಗಿಗಳಿಲ್ಲ ಕಾರಣ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೆಲವು ವ್ಯಕ್ತಿಗಳನ್ನು ಮಾತ್ರ ನನಗೆ ಕರೆಯಲಿಕ್ಕೆ ಆಗಲಿಲ್ಲ. ಇದೆಲ್ಲ ಯೋಗಿಗಳ ಅವರ ಒಬ್ಬರ ಇದರಿಂದಾಗಿ ಇಷ್ಟೆಲ್ಲ ಈ ಕಾರ್ಯಕ್ರಮಗಳು ಯೋಜನೆ ಮಾಡಲಿಕ್ಕೆ ಆಯ್ತು. ನಾನು ಆದಾಗ ಅವರಿಗೆ ಕರೆದು ಸಮಯ ಸಿಕ್ಕಿದಾಗ ಕರೆದು ಅವರಿಗೆ ಕೇಳಿ ಸಲಹೆ ಸೂಚನೆಯನ್ನು ಕೇಳಿ ಇದು ಮಾಡ್ತಾರೆ. ಹಾಗೆ ಅಧ್ಯಕ್ಷತೆ ವಹಿಸುವಂತಹ ನಮ್ಮ ಗಣೇಶ್ ಗಾಣಿಗ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ ನಮ್ಮ ಜೊತೆ ಇರುವಂತಹ ಇನ್ನೊಬ್ಬರು, ನಾನು ಅವರಿಗೆ ವೆಜಿಟೇಬಲ್ಸ್ ಪಾರ್ಟ್ನರ್ ಅಂತ ಹೇಳ್ತೇವೆ. ವೆಜಿಟೇಬಲ್ಸ್ ಪಾರ್ಟ್ನರ್ ಅಂತ ಹೇಳಿದ್ರೆ ಎಲ್ಲಿ ಗೊತ್ತಿರ್ಬೋದು, ಸಣ್ಣದಕ್ಕೂ ಸಹ ಆಗ್ತದೆ, ಸ್ಪಾರ್ಟ್ನರ್ ತಿರುಗಿಸಿದ್ರೆ ದೊಡ್ಡದಕ್ಕೂ ಸಹ ಆಗ್ತದೆ, ಎಷ್ಟು ದೊಡ್ಡದಕ್ಕೂ ಆಗ್ತದೆ, ಅದನ್ನು ತಿರುಗಿಸಿದ್ರೆ ಸಾಕು. ಅಂಥವ್ರು ಒಬ್ಬರು ನಮ್ಮ ಜೊತೆ ಇದ್ದಾರೆ, ಬಹುಶುದ್ಧ ವಿದ್ವಾಂಸರು ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಯಾವ ವಿಚಾರ ಕೊಡಿ ನಿಮಗೆ, ಯಾರಾದರೂ ನಾವು ಕರ್ತ ಮುಖ್ಯ ಅತಿಥಿಗಳು ಸ್ಪೀಕರ್ಗಳು ಬರೋದಿದ್ರೆ ಸಂತೋಷ ಇವತ್ತು ಅವರು ಬರೋದಿಲ್ಲ ಅಂತ 5 ನಿಮಿಷಕ್ಕೆ ಮೊದಲು ನಾನು ಕರ್ತ ಫೋನ್ನಲ್ಲಿ ನಾವು ಮಾಡೋಣ. ಆ ವಿಚಾರದ ಬಗ್ಗೆ ಅಧಿಕೃತವಾಗಿ ಮಾತಾಡಿ ನನಗೆ ಮತ್ತೆ ಕಾಣುದು, ಒಂದು ವೇಳೆ ನಾವು ಕರ್ತ ಆ ವ್ಯಕ್ತಿಗಳು ಇಷ್ಟಕ್ಕೆಲ್ಲ ಮಾತಾಡಿಲ್ಲ, ಇವರೇ ಅದಕ್ಕೆ ಸೂಕ್ತ ವ್ಯಕ್ತಿ ಯಾವ ವಿಚಾರಗಳು. ಹಾಗಾಗಿ 4-5 ಸಲ ಯಾರು ಬರದ ದಿವಸ ಆ ವಿಷಯದಲ್ಲಿ ಅಧಿಕೃತವಾಗಿ ಮಾತಾಡಿದ್ದಾರೆ ಅಂತ ಸಂತೋಷ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಹೃತ್ಪೂರ್ವಕ ಸ್ವಾಗತ. ಇನ್ನೊಬ್ಬರು ಅತಿಥಿ ನಮ್ಮ ವಿಭಾಕರ್ ಶರ್ಮಾ, ಡಾಕ್ಟರ್ ವಿಭಾಕರ್ ಶರ್ಮಾ ಅವರು ರಕ್ಷಣಾ ಮತ್ತು ಆಹಾರ ಸಂಶೋಧನಾಲಯ ಮೈಸೂರಲ್ಲಿ ನಿವೃತ್ತ ತಾಂತ್ರಿಕ ಅಧಿಕಾರಿ. ನಿಮಗೆ ಅದು ಹೀಗೆ ಹೇಳಿದ್ರೆ ಗೊತ್ತಾಗಲಿಲ್ಲ. ಮಿಲಿಟರಿಯವರಿಗೆ ನಮ್ಮ ಸೈನಿಕರಿಗೆ ಯಾವ ರೀತಿಯ ನಾವು ಆಹಾರವನ್ನು ಕೊಡಬೇಕು, ಅವರನ್ನು ಹೇಗೆ ಬಲಿಷ್ಠ ಮಾಡಬೇಕು. ಮಿಲಿಟರಿ ಅವರಂತ ಹೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ BSFನವರು 0 ಡಿಗ್ರಿ ಚಳಿಯಲ್ಲಿ ಕೂಡ ಅಲ್ಲಿ ಗಂಡು ಹಿಡಿದು ರಕ್ಷಣೆ ಮಾಡ್ತಿದ್ದಾರೆ. ಅವರಿಗೆ ನಾವು ಇಲ್ಲಿಯ ನಮ್ಮ ಇಂಡಿಯಾ ಕನ್ನಡ ದಕ್ಷಿಣ ಭಾಗದ ಯಾವುದಾದ್ರೂ ಶೀತ ಆಹಾರ ಕೊಟ್ಟರೆ ಅವರಿಗೆ ಸಾಧ್ಯ, ಖಂಡಿತ ಅವರಿಗೆ ಬಿಸಿ ಆಹಾರ. ಆ ಥರದ ಆಹಾರದ ಎಲ್ಲ ಇದನ್ನು ಗುಣಗಳನ್ನು ಸಂಶೋಧನೆ ಮಾಡಿ ಅವರಿಗೆ ರವಾನೆ ಮಾಡುವಂತಹ ಅಂತಹ ಒಂದು ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡಿದಂಥ ನಿವೃತ್ತರಾದಂತಹ ನಮ್ಮ ಡಾಕ್ಟರ್ ವಿಭಾಕರ್ ಶರ್ಮಾ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನೊಬ್ಬರು ನಮ್ಮ ಜೊತೆ ಆಸ್ಥಾನ ಗಾಯಕಿ ಇದ್ದಾರೆ. ಸುಮಮ್ಮ ನಮ್ಮ ಪೇಜಿಗೆ ಬರದೇ ಇದ್ರೆ ನಮಗೇನೋ ಒಂದು ತಲಾಮ, ಯಾಕೆ ಬರಲಿಲ್ಲ ಒಂದು 3 ತಿಂಗಳು ಅವರು ರಜೆ ಎಲ್ಲೋ ಅವರು ಮೆಂಟಲ್ಸ್ಥಾನದಲ್ಲಿ ಹೋಗಿದ್ರು. ಎಲ್ಲರೂ ಕೇಳ್ತಾ ಇದ್ರು ನಮ್ಮ ಬಂದು ಸುಮಮ್ಮ ಬರಲಿಲ್ಲ, ಸುಮ್ಮನ ಹಾಡು ಹಾಡಲಿಲ್ಲ. ನಾನು ಅಲ್ಲ ಮೊದಲು ಬಂದವರು ಹಾಡಿ ಹೋದ್ರು, ಮಿಸ್ ಮಾಡಿಕೊಂಡೆ ನಂತರ ಬಂದವರಿಗೆಲ್ಲ ಕಲಾವ. ಆಗ ಒಂದು 3 ತಿಂಗಳು ಅವರು ಬರಲಿಲ್ಲ. ಬಾಕಿ ಪ್ರತಿ ದಿನವೂ ನಮ್ಮ ಪೇಜಿಗೆ ಬಂದು ಅವರು ಒಂದು ಹಾಡು ಹಾಡೋದ್ರಿಂದ ಅವರಿಗೆಲ್ಲ ನಮಗೆ ಸಮಾಧಾನ ಇಲ್ಲ ಅಂತ ಸುಮ್ಮಮ್ಮ ಸುಶ್ರಾವ್ಯವಾಗಿ ಹಾಡ್ತಾರೆ. ನೀವು ಈಗಾಗಲೇ ಅವರ ಒಂದು ಹಾಡನ್ನು ಕೇಳಿದ್ರಿ, ಶಾರದೆಯ ಒಂದು ಹಾಡನ್ನು ಅವರು ಹಾಡಿದ್ದಾರೆ. ತುಂಬ ಒಳ್ಳೆಯ, ನನ್ನ ಮಿಸ್ಸಸ್ ಆದಾಗ ಹೇಳ್ತೇವೆ, ಅವರು ಎಲ್ಲಾದ್ರೂ ಕಾಣಿಸಿದ್ರೆ ಅವರ ಕಾಲಮುಟ್ಟಿ ನಮಸ್ಕರಿಸ್ತೇನೆ ಅಂತ. ನಾನು ನನ್ನ ಪತ್ನಿ ಮನೆಯಲ್ಲಿ ತುಂಬ ಬಿಸಿ ಇರ್ತಾರೆ, ಅಡುಗೆ ಹೇಳ್ತಾರೆ. ಸುಮಮ್ಮರ ಹಾಡು ಕೇಳುವಾಗ ಅದೆಲ್ಲ ಬಿಟ್ಟು ಇಲ್ಲಿ ಬರ್ತಾರೆ. ಒಂದೊಂದು ದಿವಸ ನಮ್ಮ ಮನೆಯಲ್ಲಿ ಪದಾರ್ಥಕ್ಕೆ ಉಪ್ಪೇ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಾರಣ ನಮ್ಮ ಸುಮಮ್ಮ ಮತ್ತೆ ಹಾಕೋದು ಅವರು ಉಪ್ಪು ಹಾಕಲಿಕ್ಕೆ ಅಂತ ಹಿಡಿದು ಅಲ್ಲಿ ಸುಮಮ್ಮರ ಹಾಡು ಕೇಳ್ತಾರೆ, ಓಡಿಕೊಂಡು ಬರ್ತಾರೆ. ಮೊಬೈಲ್ ಅಂತ ಅವ್ರಿಗೆ ಮತ್ತೆ ಅದನ್ನು ಮಾತಾಡ್ತೇವೆ, ನಾನು ಉಪ್ಪು ಹಾಕಿದ್ದೇನೆ ಅಂತ. ತಿನ್ನುವಾಗಲೇ ಗೊತ್ತಾಗಲ್ಲ ಉಪ್ಪು ಹಾಕಲಿಲ್ಲ ಅಂತಹ ನಮ್ಮ ಮನೆಯಲ್ಲೂ ಕೂಡ ಪ್ರಭಾವ ಬೀರಿದಂತಹ ನಮ್ಮ ಸಮನ್ವಯದ ಆಸ್ಥಾನ ಗಾಯಕಿ ಅಂತ ನಮಗೆ ಅವರಿಗೆ ಬಿರುದು ಬಂದಿದ್ದೇವೆ. ಸುಮಮ್ಮ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಇನ್ನೊಬ್ಬರು ಮೋಹನ್ ಕುಮಾರ್ ಸಕಲೇಶ್ಪುರದವರು. ಇವರು ನಾವು ಸಾಮಾನ್ಯವಾಗಿ ಇಲ್ಲಿ ಈ ಕಡೆ ದಾಟಿದರೆ ಘಟ್ಟದವರು ಅಂತ ಹೇಳ್ತೇವೆ, ಆದರೆ ಇವರನ್ನು ನಾವು ಘಟ್ಟದವರು ಅಂತ ಹೇಳಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಈ ಸಮನ್ವಯ ಚಾವಡಿಯಲ್ಲಿ ಬಹಳಷ್ಟು ಪ್ರಭಾವ ಬೀರಿದ ಒಬ್ಬರು ವ್ಯಕ್ತಿ ಅಂತ ಹೇಳಿದರೆ ಮೋಹನ್ ಕುಮಾರ್. ಸಮಯ ಇದ್ದರೆ ಖಂಡಿತವಾಗಿ ಅವರು ಸಮನ್ವಯ ಚಾವಡಿಗೆ ಬರ್ತಾರೆ. ಎಲ್ಲ ವಿಷಯ, ಯಾವುದೇ ವಿಷಯ ಇದ್ದರೂ ಅವರು ಕೂಡ ಮಾತಾಡ್ತಾರೆ. ಅವರು ವೃತ್ತಿಯಲ್ಲಿ ಸಕಲೇಶ್ಪುರದಲ್ಲಿ ವ್ಯಾಪಾರಿಯಾಗಿದ್ದಾರೆ, ಪ್ರವೃತ್ತಿಯಲ್ಲಿ ಓರ್ವ ಸಮಾಜ ಸೇವಕ, ಕ್ರೀಡಾ ಭಾರತೀಯ ಅವರು ಪದಾಧಿಕಾರಿಯಾಗಿದ್ದರೆ ಸಕಲೇಶ್ಪುರ ಹಾಸನ ಪರಿಸರದಲ್ಲಿ ಅನೇಕ ಕ್ರೀಡಾಳುಗಳಿಗೆ ತನ್ನ ಸ್ವಂತ ಹಣದಿಂದ ಅವರು ಪ್ರೋತ್ಸಾಹ ಕೊಟ್ಟು ಕ್ರೀಡಾ ಜಗತ್ತಿಗೆ ಕೆಲವರನ್ನು ಪರಿಚಯಿಸಿದಂತಹ ಮೋಹನ್ ಕುಮಾರ್ ಸರ್ ಅವರಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇನ್ನೊಬ್ಬರು ಕಲ್ಲಿ ನಮ್ಮ
ಅವ್ರನ್ನ ಯಾಕೆ ಕಳ್ಳಿ ಅಂತ ಹೇಳಿದ್ರೆ ಏನು ಕಲಿಯಲಿಲ್ಲ ನಮ್ಮ. ಆದರೆ ಆರಂಭದಲ್ಲಿ ನಮ್ಮ ಜೊತೆ ನಿರಂತರವಾಗಿ ಬರ್ತಿದ್ದೆ. ನಂತರ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿ ಪೂರ್ಣವಾಗಿ ನಿಲ್ಲಿಸಿದರು. ನಾನು ಅವರಿಗೆ ಫೋನ್ ಕೂಡ ಮಾಡಿದ್ದೇನೆ ಕಾರ್ಯಕ್ರಮದ, ಯಾಕಂತ ಹೇಳಿದ್ರೆ ಅವರ ಮೇಲೆ ಸಿಗ್ತಿದ್ರು ಯಾಕೆ ಬರೋದಿಲ್ಲ ಅಂತ. ಅವರೇ ನನಗೆ ಫೋನ್ ಮಾಡಿ ಹೇಳಿದರು, ನಾನು ಎಲ್ಲಿಗೆ ಬರಬೇಕಂತ ಕೇಳಿದರು. ಯಾಕೆ ಅಂತ ಕೇಳಿದೆ ನಾನು. ಅಲ್ಲ, ನಾನು ಪ್ರೋಗ್ರಾಮ್ ಸಮನ್ವಯ ಕಾರ್ಯಕ್ರಮ ಅದೇಲಿ ಮತ್ತೆ ಹೇಳಿದೆ ಇಂಥ ಕಡೆ ಅಂತ ಹೇಳಿ. ಹಾಗೆ ನಮ್ಮ ಜೊತೆ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹ ಬೆನ್ನುತಟ್ಟಿರುವಂತಹ ಅವರ ವೃತ್ತಿ ಅಂತ ಹೇಳಿದ್ರೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ರಂಜಿತಾ ಶೈಲಶೆಟ್ಟಿ ಅಂತ ಅವರು ತೀರ್ಥಹಳ್ಳಿ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ನಮ್ಮ ಯೋಗಿ ಗುರುಗಳ ಮನೆಯವರು ಅವರು ಪ್ರತಿ ಸಲ ಬಂದಾಗ ಹೇಳ್ತಾ ಇದ್ದಾರೆ, ನಾವು 17 ಮಂದಿ ಇದ್ದೇವೆ ಅಂತ, ಕೂಡು ಕುಟುಂಬ ಅಂತ. ಸಾಮಾನ್ಯವಾಗಿ ಒಂದು ಮದುವೆ ಆಯ್ತು ಅಂತ ಹೇಳಿದ್ರೆ ಅವ ಇನ್ನೊಂದು ವಿಚಾರ ಮಾಡಲೇಬೇಕು, ಮಾಡತಕ್ಕದ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಂದ ಹೆಂಗಸರಿಗೆ ಸರಿಯಾಗಲಿಲ್ಲ. ಅಣ್ಣ ತಮ್ಮಂದಿರು ಸರಿ ಇರ್ತಾರೆ, ಮದುವೆ ಆದ ಕೂಡಲೇ ಅಣ್ಣ ತಮ್ಮಂದಿರು ಪರಸ್ಪರ ವಿರಸ ಆಗ್ತಾರೆ. ಆದರೆ ಇಲ್ಲಿ ಇದರ ಎಲ್ಲವನ್ನು ಮೀರಿ ಇದಕ್ಕೆ ಅಪವಾದ ಅಂತ ಹೇಳಿ ನಮ್ಮ ಯೋಗಿ ಗುರುಗಳ ಮನೆಯಲ್ಲಿ 17 ಮಂದಿ ನಾವು ಒಂದೇ ಫ್ಯಾಮಿಲಿಯಲ್ಲಿ ಇದ್ದಾರೆ ಅಂತ. ಒಂದು ಬಹುಶಃ ಏನಾದರೂ ಅಂತದಕ್ಕೆ ಒಂದು ಅವಾರ್ಡ್ ಇದ್ರೆ ನಮ್ಮ ಯೋಗಿ ಗುರುಗಳಿಗೆ ಈ ಒಂದೇ ಮನೆಗೆ ಒಂದು ಕುಟುಂಬ ಇದೆ. ನಮ್ಮದು ಇಲ್ಲಿ ಇವತ್ತು ಏನಾಗಿದೆ ಅಂದರೆ ನಮ್ಮದು ಅಮೆರಿಕ ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ. ತಂದೆ ತಾಯಿ ಬೇಡ ನಮಗೆ, ಬೆಳೆಸಿದ ಅಣ್ಣನ ಅಪ್ಪನ ಯಾರು ಬೇಡ, ಹೆಂಡತಿ ಸಿಕ್ಕಿದ ಕೂಡಲೇ ನನ್ನ ವಿಚಾರ ಬೇರೆ, ಈ ತರಹದ ಯೋಚನೆ ಮಾಡುವವರು. ಅದಕ್ಕಾಗಿ ಯೋಜನೆಯನ್ನು ಕೂಡ ಮಾಡಿ ಹೊಸ ಮನೆ ಕಟ್ಟುವ ಬಾಡಿಗೆ ಮನೆಯಲ್ಲಿ ಇಲ್ಲಿ ದೊಡ್ಡ ಮನೆ ಇದೆ, ಇಲ್ಲಿ ದೊಡ್ಡ ಮನೆ ಇದೆ. ಆದರೆ ಇಲ್ಲಿ ಸರಿಯಾಗಿಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದಾನೆ ಹೆಂಡತಿಯನ್ನು ಕಟ್ಟಿಕೊಂಡು. ಇಂಥವರು ನಮ್ಮಲ್ಲಿ ಹೆಚ್ಚುತ್ತಿದ್ದು. ಇದರ ಯಾಕೆ ನಾನು ಒಂದು ಕಳವಳಕಾರಿ ಸಂಗತಿ ಕೂಡ, ಈಗ ಒಂದೇ ಮನೆಯಲ್ಲಿ ವಾಸ ಮಾಡೋದು ದುರ್ಲಭ ಆಗುದು. ಆದರೂ ಅದಷ್ಟು ತನ್ನ ತಂದೆ ತಾಯಿಯ ಸೇವೆ ಮಾಡಿದೆ. ತಂದೆ ತಾಯಿಯನ್ನು ಮಾತ್ರ ಮನೆಯಲ್ಲಿ ಬಿಟ್ಟು ಮಗ ಹೆಂಡತಿಯ ಜೊತೆ ಇರ್ತದೆ. ಅದೇ ನಾವು ಇದರ ಬಗ್ಗೆ ಎಲ್ಲ ಪ್ರಭಾವಿಸಲಿಕ್ಕೆ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೇವೆ, ಪ್ರತ್ಯೇಕ ಟಾಪಿಕ್ನಲ್ಲಿ ನಾವು ಅನೇಕ ಬಾರಿ ಮಾತಾಡಿದ್ದೇವೆ. ಅಂತಹ ಒಂದು ಮನೆಯ ಸಣ್ಣ ಮನಸ್ಸು ಇದ್ದಂತಹ ಯೋಗಿಗಳ ಮನೆಯವರಿಗೆ ಎಲ್ಲರಿಗೂ ಅವರು ಸೇರಿ 16 ಮಂದಿಗೂ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಗಾಳಿಮಣ್ಣವರಿದ್ದಾರೆ, ಮತ್ತೆ ಹುಷಾರಾಣಿಯವರಿದ್ದಾರೆ, ಮತ್ತೆ ಎಲ್ಲ ಕೆಲವರ ಹೆಸರೆಲ್ಲ ನನಗೆ ಬರುವುದಿಲ್ಲ. ನಾನು ಸದಾನಂದ ನಾರಾಯಣ ಅವರಿದ್ದಾರೆ, ನಮ್ಮ ತಾಲೂಕು ಪಂಚಾಯತ್ ಸದಸ್ಯರಾದ ನಮ್ಮ ಊರಿನವರಾದ ಒಳ್ಳೆಯ ಗಾಯಕರು ಕೂಡ, ಒಳ್ಳೆಯ ವಾಗ್ಮಿ, ಮಲಯಾಳ, ಕನ್ನಡ, ತುಳು ಎಲ್ಲ ಭಾಷೆಯಲ್ಲೂ ತುಂಬ ಉತ್ತಮವಾಗಿ ಮಾತಾಡ್ತಾರೆ. KP ಅನಿಲ್ ಕುಮಾರ್ ಅಂತ ಅವರಿದ್ದಾರೆ. ಮತ್ತು ನಮ್ಮ ಜೊತೆ ಪತ್ರಕರ್ತರು ಮತ್ತು ಚಾನೆಲ್ನ ಜಯಮಣಿ ಅವರಿದ್ದಾರೆ. ಮತ್ತು ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮದು ಇದು ಆಧ್ಯಾತ್ಮಿಕ ಮತ್ತು ನಮ್ಮ ಚಾವಡಿ ವೈಚಾರಿಕ ವಿಷಯಗಳ ಮೇಲಾನೆ. ನಮ್ಮಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಗಳನ್ನು ಕರ್ಕೊಂಡು ಹೋಗುವಂಥ ಗುರುಸ್ವಾಮಿಯವರ ರವಿ ಅಂತ ಇದ್ದಾರೆ, ರವಿ ಸ್ವಾಮಿ ಅಂತ ಅವರು ಹೊರಗಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಇವತ್ತು ನಾನು ಕರೆಯುವಾಗ ಬಂದರು. ಅವರಿಗೂ ಮತ್ತು ಸೇರಿದ ಇಲ್ಲಿದ್ದಾರೆ ರವಿ, ನಮ್ಮ ಊರಿನವರೇ, ಅವರಿಗೆ ಮತ್ತು ಎಲ್ಲ ಸೇರಿದ ಎಲ್ಲರಿಗೂ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಸತ್ಯನೇ ಇದ್ದಾರೆ, ಪ್ರಭೋಸಿಗೆ ಬರ್ತಾರೆ. ಆದರೆ ಅವರು ಮೌನದಲ್ಲೇ ಅವರು ಭಾಷಣ ಮಾಡ್ತಾರೆ, ಅವರು ಮಾತಾಡಲಿಲ್ಲ. ಅವರಿಗೂ ಮತ್ತೆ ಎಲ್ಲರಿಗೂ ಬಿಟ್ಟು ಹೋಗಿದ್ದ ಯಾರಾದ್ರೂ ಇದ್ದರೆ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಮತ್ತೆ ಒಂದು ಬೆಳಿಗ್ಗೆ ನಮಗೆ ಶುಚಿ ಮತ್ತು ರುಚಿಯಾದ ನಮಗೆ ಚಹಾದ ಟಿಫಿನ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ನನ್ನ ಈ ದೀರ್ಘ ಆಯ್ತದ ಕಾಣ್ತದೆ, ಸ್ವಲ್ಪ ಅಧಿಕ ಪ್ರಸಂಗ ಅಂತ ಏನಾದರೂ ಆಗಿದ್ರೆ ಹೊಟ್ಟೆಯೊಳಗೆ ಹಾಕಿಕೊಳ್ಳಿ ಅಂತ ಹೇಳ್ತಾ ಈ ಮುಂದೆ ಮೈಕನ್ನು ನಮ್ಮ ರಂಜಿತಾ ಮೇಡಮ್ ಅವರಿಗೆ ಕೊಟ್ಟುಕೊಡ್ತೇನೆ. ಎಲ್ಲರನ್ನು ತುಂಬಾ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶ್ರೀ BP ಶೈನಿ ಅಧ್ಯಕ್ಷರು ಸಮನ್ವಯ ಚಾವಡಿ, ಇವರಿಗೆ ತುಂಬ ಪ್ರೀತಿಯ ಧನ್ಯವಾದಗಳು. ಸರ್, ದಯಮಾಡಿ ವೇದಿಕೆಗೆ ಆಗಮಿಸಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿ. ಶೈನಿ ಸರ್. ಈಗ ವೇದಿಕೆಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಲಿದೆ. ಬ್ರಹ್ಮಶ್ರೀ ಡಾಕ್ಟರ್ ಯೋಗಿ ಸುಧಾಕರ
ಗಣ್ಯರು ಅವರೊಂದಿಗೆ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕಾಗಿ ವಿನಂತಿ. ಶ್ರೇಣಿ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸರ್ ದಯಮಾಡಿ ವೇದಿಕೆಗೆ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿ. ಶ್ರೇಣಿ ಸರ್ಗೆ ಸರ್ವರ ಪರವಾಗಿ ತುಂಬ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಯಾಕಂದ್ರೆ ಅವರು ಅವತ್ತು ಸಮನ್ವಯ ಚಾವಡಿಯನ್ನ ಆರಂಭಿಸದೆ ಹೋಗಿದ್ರೆ ಬಹುಶಃ ನಾವು ಇವತ್ತು ಈ ರೀತಿ ಮುಖಾಮುಖಿ ಆಗುವಂತಹ ಅವಕಾಶ ಸಿಗ್ತಾ ಇರಲಿಲ್ಲ. ಅದಕ್ಕೆ ಸರ್ವರ ಪರವಾಗಿ ನನ್ನ ಪ್ರೀತಿಯ ಸ್ವಾಗತವನ್ನ ಶ್ರೇಣಿ ಸರ್ಗೆ ಕೋರ್ತಾ ಇದ್ದೀನಿ. ಬುದ್ಧನ ಶಾಂತಿಯ ದೀಪ, ಶರಣರ ಸಾಮಾಜಿಕ ಕ್ರಾಂತಿಯ ದೀಪ, ಆಚಾರ್ಯರ ಧರ್ಮದ ದೀಪ ಜಗತ್ತನ್ನ ಬೆಳಗುತ್ತಿರುವಂತೆಯೇ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬೆಳಗಿದ ದೀಪ ಸಮನ್ವಯದ ಜ್ಯೋತಿಯಾಗಿ ಇನ್ನು ಸಾವಿರಾರು ಕಾರ್ಯಕ್ರಮಗಳನ್ನು ನಡೆಸುವ ಬೆಳಕಾಗಿ ಪ್ರಜ್ವಲಿಸಲಿ ಎಂಬ ಆಶಯದೊಂದಿಗೆ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಧನ್ಯವಾದಗಳು. ಈಗ ಡಾಕ್ಟರ್ ಯೋಗಿ ಸುಧಾಕರ ತಂತ್ರಿವರಿಯರು ದಯಮಾಡಿ ತಮ್ಮ ಉದ್ಘಾಟಕರ ನುಡಿಗಳನ್ನು ಆಡಬೇಕಾಗಿ ವಿನಂತಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಹುಟ್ಟಿಸಿದ ತಂದೆ ತಾಯಿಗಳನ್ನು, ಗುರುಗಳನ್ನು, ಬಂಧು ಬಾಂಧವರನ್ನು ಎಡಿಸಿಕೊಂಡು ಗ್ರಾಮಾಧಿದೇವನಾದಂತಹ ಸೋಮನಾಥೇಶ್ವರನನ್ನು ಮನಸಾರ ಧ್ಯಾನಿಸಿ ಜೊತೆಯಲ್ಲಿ ನನ್ನ ಆರಾಧನೆಯನ್ನು ಪಡೆಯುತ್ತಾ ಇರುವಂತಹ ತಾಯಿ ಜಗದಂಬೆಗೆ ನಮಿಸಿ ಮಾತನ್ನು ಪ್ರಾರಂಭ ಮಾಡಬೇಕು. ನನ್ನ ಕ್ರಮವೇ ಅದು. ಯಾಕಂದರೆ ಅವಳಿಲ್ಲದಿದ್ದರೆ ನಾನಿಲ್ಲ ಅನ್ನುವ ಭಾವನೆ. ಹಾಗಾಗಿ ತಾಯಿಯನ್ನು ಕೊಂಡಾಡುತ್ತೇವೆ ಯಾವಾಗಲೂ ವಿದ್ಯುದ್ಧಾಮ ಎಂಬುದಾಗಿ. ಯಾಕೆಂತ ಕೇಳಿದರೆ ಪ್ರತಿಯೊಂದು ಮನುಷ್ಯನ ಆತ್ಮದೊಳಗೆ ನಾವು ಆತ್ಮ ಅಂತ ಹೇಳ್ತೇವೆ, ಅದನ್ನು ಬೆಳಕು ಅಂತ ಹೇಳ್ತೇವೆ. ಹಾಗಾಗಿ ಅಂತಹ ಬೆಳಕನ್ನು ಕೊಟ್ಟವಳು ಯಾರು ಅಂತ ಹೇಳಿದ್ರೆ ಆ ತಾಯಿ. ಅದು ನಮ್ಮ ಹುಟ್ಟಿಸಿದ ತಾಯಿ ಆಗಿರ್ಬೋದು, ಅಥವಾ ಭೂಮಿಗೆ ಒಡತಿಯೋ ಆಗಿರ್ಬೋದು, ಅಥವಾ ಸಕಲ ಲೋಕವನ್ನು ರಕ್ಷಣೆ ಮಾಡುವಂತಹ ತಾಯಿಯೂ ಆಗಿರ್ಬೋದು. ಹಾಗಾದ್ರೆ ಆ ತಾಯಿಯನ್ನು ನಾವು ಬೆಳಗುವುದು ಹೇಗೆ ಅಂತ ಕೇಳಿದ್ರೆ ನಮ್ಮ ಹೃದಯದ ಒಳಗೆ ಅದನ್ನು ಚೂರಿ ಹಾಕಿ ತೆಗೆದು ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ನೆಲೆಯಲ್ಲಿ ಒಂದು ದೀಪ ಪ್ರಜ್ವಲನವನ್ನು ಮಾಡಿ ಹೊರಗಿಂದ ಆ ತಾಯಿಯನ್ನು ಕಾಣುವಂತಹ ಭಾವ. ಯಾವಾಗ ನಮ್ಮೊಳಗೆ ನಾವು ತಾಯಿಯನ್ನು ಕಂಡುಕೊಳ್ಳಿಕ್ಕಾಗುವುದಿಲ್ಲೋ ಆ ಹೊತ್ತಿಗೆ ತಾಯಿಯನ್ನು ದೀಪದಲ್ಲಿ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ಅದರ ಜೊತೆಯಲ್ಲಿ ದೀಪವನ್ನು ಉರಿಸುವಂಥದ್ದು. ಹಾಗಾಗಿ ಅವಳನ್ನು ವಿದ್ಯುತ್ ಧಾಮ ಅಂತ ಕೊಂಡಾಡುವಂತಹ ಬಗೆ ಯಾಕೆ ಅಂತ ಕೇಳಿದ್ರೆ ಈ ದೇವಾಲಯ ಕೂಡ. ಹಾಗಾದ್ರೆ ಯಾಕೆ ಎಣ್ಣೆಯನ್ನು ಹಾಕಿ ದೀಪವನ್ನೇ ಉರಿಸಬೇಕು? ನಮ್ಮದೊಂದು ದೇಹ ಅಂತ ಎಣಿಸಿದ್ರೆ ಆ ದೀಪ ಒಂದು ದೇಹ. ಅಲ್ಲಿ ಮನಸ್ಸು ಎನ್ನುವಂತಹ ಭಾವವನ್ನು ಒದಗಿಸಬೇಕು, ಶುದ್ಧೀಕರಣವಾಗಬೇಕು ಅಂತಾದ್ರೆ ಅಲ್ಲಿ ಅಗ್ನಿ ಪ್ರಜ್ವಲನ ಆಗಬೇಕು. ಅಗ್ನಿ ಪ್ರಜ್ವಲನ ಆಗಬೇಕು ಅಂತಾದ್ರೆ ಅದಕ್ಕೆ ಒಂದಷ್ಟು ನಮ್ಮ ದೇಹದೊಳಗಿರುವುದು ರಕ್ತವನ್ನು ಹಾಕಿ ಉರಿಸಲಿಕ್ಕೆ ಆಗುವುದಿಲ್ಲ. ಅಷ್ಟು ಸಾಮರ್ಥ್ಯವಂತರು ನಾವಲ್ಲ. ಅದಕ್ಕೋಸ್ಕರ ಎಣ್ಣೆಯನ್ನು ಹಾಕಿ ಎಲ್ಲ ರಕ್ತ ಶುದ್ಧಿಯ ಮಾಡುವುದರಲ್ಲಿ ಅಂತ ಕೇಳುವಂತಹ ಭಾವವನ್ನು. ಹಾಗೆ ಅದಕ್ಕೊಂದು ಬತ್ತಿಯನ್ನು ಹಾಕುತ್ತೇವೆ. ಇಲ್ಲಿ ಬತ್ತಿ ಅಂತ ಹೇಳುವಂಥದ್ದು ಸುಲಭ, ಆದರೆ
ನಮಗೆ ಯಾವುದು ಭಕ್ತಿಯಾಗಿ ಉಂಟು ಜೀವನಕ್ಕೆ ಅಂತ ಕೇಳಿದ್ರೆ ವಾಯುದೇವ ಅಂತ. ಒಂದು ಕ್ಷಣ ಈ ವಾಯು ಬರುವಂಥದ್ದು, ಒಳಗೆ ತೆಕ್ಕೊಳ್ಳುವಂಥದ್ದು, ಹೊರಗೆ ಹೋಗುವಂಥದ್ದು ನಿಂತರೆ ಆಗ ಅರ್ಥ ಆಗ್ತದೆ. ಆಗ ಯೋಗಿ ಸುಧಾಕರ ತಂತ್ರ ಇದ್ದ ಹೆಸರು ಏನಾಗ್ತದೆ, ಆಗ ಕರೆಯುವುದು ಎಲ್ಲರ ಕಡೆಗೆ ಹೇಣ ಅಂತ. ಅಂದವಾಗ ಭಕ್ತಿಯ ಮಹತ್ವ ಎಷ್ಟು ಅಂತ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಯಾವುದೇ ಒಂದು ಕಾರ್ಯಕ್ರಮದ ಹೊತ್ತಿಗೆ ದೀಪವನ್ನು ಬೆಳಗುವುದು ಎನ್ನುವುದು ಪ್ರಧಾನ. ಅದಕ್ಕೆ ಜ್ಯೋತಿ ಶುಕ್ಲಶ್ಚ ತೇಜಶ್ಚ, ಶುಕ್ಲಶೋಣಿತವಾದಂತಹ ತೇಜೋಮಯವಾದಂತಹ ದೇಹವನ್ನು ಅಥವಾ ಆತ್ಮವನ್ನು ಬೆಳಗಿಸುವಂತಹ ಭಾವಕ್ಕೆ ಆ ದೀಪ. ಹಾಗಾಗಿ ಅಂತಹ ದೀಪವನ್ನು ಒದಗಿಸುವ ಭಾಗ್ಯ ಈ ಸ್ಥಳದಲ್ಲಿ ಸಮನ್ವಯದ 600ನೇ ಕಾರ್ಯಕ್ರಮದಲ್ಲಿ ನಮ್ಮ ಪಾಲಾಯಿತು ಅಂತ ಒಂದು ಖುಷಿ. ಯಾಕೆ ಈ ಖುಷಿ ಅಂತ ಕೇಳಿದ್ರೆ, ಈ ಹಾಲನ್ನು ಉದ್ಘಾಟನೆ ಮಾಡಿದ್ದು ಎಲ್ಲರೂ VIP-ಗಳನ್ನು ಕರೆದು ಉದ್ಘಾಟನೆ ಮಾಡುವಂಥದ್ದು. ಆದರೆ ನಾನು ಉದ್ಘಾಟನೆ ಮಾಡಬೇಕು ಅಂತ ಎಣಿಸುವಾಗ ಏನಾಯಿತು ಗೊತ್ತುಂಟಾಗ ಜನ, ಒಂದು ದಿನ ಶಬರಿಮಲೆಗೆ ಹೋದಂತಹ ವ್ಯಕ್ತಿಗಳು, ಒಂದು 13 ವ್ಯಕ್ತಿಗಳು ನೇರವಾಗಿ ಮಧ್ಯಾಹ್ನದ ಹೊತ್ತಿಗೆ ಬಂದು ಶಬರಿಮಲೆಗೆ ಹೋಗಿ ಬಂದವರೇ ಕೇಳಿದರು, ನಮಗೊಂದು ಊಟ ಹಾಕ್ತೀರಾ ಸ್ವಾಮಿ? ನಮ್ಮ ಮನೆ ಎಲ್ಲಿ ಅಂತ ಕೇಳಿದ್ರೆ, ಇವತ್ತು ಶಾರದಾ ಸಭಾಭವನ ಅಂತ ಏನಿಟ್ಟಿದ್ದೇವೋ ಅಲ್ಲಿಂದ ಇವತ್ತಿನವರೆಗೂ ಕಾರಣ ಇಷ್ಟೇ. ಯಾಕೆ ಅಂತ ಕೇಳಿದ್ರೆ ಆ ಅಜ್ಜಿಯ ಒಂದು ನೆನಪು. ಆದರೆ ನಾನು ಅಜ್ಜಿ ಅಂತ ಹೇಳುದಿಲ್ಲ, ಅಮ್ಮ ಅಂತಲೇ ಹೇಳೋದು. ಯಾಕಂದ್ರೆ ಅವರು ನನ್ನ ಮಗನಲ್ಲದಿದ್ದು ತನ್ನ ಕಾರಿನಲ್ಲಿ ಮಗ ಅಂತಲೇ ನಿರೂಪಿಸಿದ್ದ. ಆದರೆ ಯಾಕೆ ಅವರ ಹೆಸರಂತ ಕೊಡ್ತಿದ್ದೇನೆ ಅಂದರೆ, ಅವರ ಕಾಲದಿಂದಲೂ ಕೂಡ ಬಂದವರಿಗೆ ಅನ್ನವನ್ನು ಹಾಕಿ ತಾನು ಹಲಸಿನ ಕಲ್ಲಿಗೆಯನ್ನು ಕೊಚ್ಚಿ ಊಟ ಮಾಡಿದಂತಹ ಜೀವಿ. ಹಾಗಾಗಿ ಅಂಥವರ ಸಂಘದಲ್ಲಿ ನಾವು ಬದುಕಿದ ಕಾರಣ ಇವತ್ತು ಈ ನೆಲೆಯಲ್ಲಿ ಇಲ್ಲಿ ಮಾತಾಡಬೇಕಾಯಿತು. ಹಾಗಾಗಿ ಹೇಳುವಂಥದ್ದು ಯಾಕೆ, ಆ ಶಬರಿಮಲೆಯವರು ಬಂದವಾಗ ಊಟ ಹಾಕೋಣ ಎನ್ನುವಂತೆ ಇವತ್ತು ನಾವು ಬೆಳಿಗ್ಗೆ ಎಲ್ಲಿ ತಿಂದಿದ್ದೆವು ಅದೇ ರೀತಿಯಲ್ಲಿ 13 ಎಲೆ ಹಾಕುವಾಗ ಇನ್ನೊಂದು ಮಹತ್ತರವಾದಂತಹ ಘಟನೆ. ಕಪಿಲೆ ದನ ಸೀದಾ ಗೇಟ್ ತೆಗೆದುಕೊಂಡು ಒಳಗೆ ಬಂದದ್ದೇ ಅದು ಅಲ್ಲಿ ನಿಂತಿತ್ತು. ಅದಕ್ಕೆ ಕಡೆಗೆ ಪ್ರಥಮವಾಗಿ ಆಹಾರ ಕೊಟ್ಟು ಈ 13 ಜನ ಶಬರಿಮಲೆ ಹೋಗಿ ಬಂದವರಿಗೆ ಅನ್ನ ಹಾಕುವಂತ ಯೋಗ. ಇದಕ್ಕಿಂತ ದೊಡ್ಡ ಉದ್ಘಾಟನೆ ಬೇಕಾ ಅಂತ ಕೇಳುವಂಥದ್ದು. ಯಾಕಂತ ಹೇಳಿದ್ರೆ ಯಾವುದೋ ರಾಜಕೀಯ ವ್ಯಕ್ತಿ ಅಂತ ಹೇಳಿದಂತೆ ಅವ ಬಂದು ಇಲ್ಲಿ ಎಲ್ಲೋ ರಾಜಕೀಯ ಹುನ್ನಾರದ ಮಾತುಗಳನ್ನು ಆಡೋದಂತೆ. ಅದಕ್ಕೋಸ್ಕರ ನನಗೆ ಖುಷಿ ಆದದ್ದು ವಿಚಾರ. ಹಾಗಾಗಿ ಯಾಕೆ ಇದು ಹೇಳಿದೆ ಅಂತ ಕೇಳಿದ್ರೆ, ದೀಪ ಬೆಳಗಿಸಿದ್ರೆ ಆ ತಾಯಿ ಹೇಗೆ ರಕ್ಷಣೆ ಮಾಡ್ತಾಳೆ, ಹೌದು ಹೇಗೆ ಬೆಳಗಿಸ್ತಾಳೆ ಎನ್ನುವ ಮೇಲೆ ಒಂದು ಚಿಕ್ಕದಾದ 600 ಸ್ಕ್ವೇರ್ ಫೀಟ್ ಇದ್ದಂತಹ ಮನೆಯನ್ನು ಆ ತಾಯಿ ಹೇಗೆ ಬೆಳಗಿಸಿದ್ದಾಳೆ. ಕಾರಣವಿಷ್ಟೇ, ಆ ತಾಯಿಯನ್ನು ದೀಪವಿಟ್ಟು ಬೆಳಗಿಸಿದವ ನಾನು ಅಂತ ಹೇಳುವಂತ ಅಧಿಕಾರವೂ ಎನ್ನಲಿಲ್ಲ. ಹಾಗಾಗಿ ಯಾಕೆ ಇದು ಎನ್ನಲಿಲ್ಲ ಅಂತ ಕೇಳಿದ್ರೆ, ಆ ತಾಯಿ ನನಗೆ ಬಲ ಕೊಟ್ಟದ್ರಿಂದ ನಾನು ಮಾಡಿದ್ದೇನೆ ಅಂತ ಹೇಳುವುದಷ್ಟೇ. ಹಾಗಾಗಿ ಇವತ್ತು ಮೊನ್ನೆ ನನ್ನ ಹತ್ರ ಮಾತಾಡುವ ಶ್ರೇಣಿಯವರಿಗೆ ಹೇಳಿದೆ, 600ನೇ ಕಾರ್ಯಕ್ರಮ ನನ್ನ ಮನೆಯಲ್ಲಿ ಮಾಡೋಣ ಅಂತ. ಆದರೆ ಮಾಡೋಣ ಅಂತ ಹೇಳಿದ್ದೇನೆ, ಹೇಗೆ ಆಗ್ತದೆ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾನು ಇವತ್ತಿನವರೆಗೆ ಯಾವುದೇ ಕಾರ್ಯಕ್ರಮ ಹೀಗೆ ಆಗಬೇಕು ಎನ್ನುವ ತೀರ್ಮಾನ ಮಾಡಿದ ವ್ಯಕ್ತಿ ನಾನು. ಆದರೆ ಆ ಕಾರ್ಯಕ್ರಮಕ್ಕೆ ಯಾವಾಗ ಏನಾಗಬೇಕು ಅದು ಆ ತಾಯಿ ಒದಗಿಸ್ತಾಳೆ, ಅವಳು ನಡೆಸ್ತಾಳೆ, ಎಲ್ಲವೂ ಅಷ್ಟೇ. ಹಾಗಾಗಿ ಇವತ್ತು 600ನೇ ಸಮನ್ವಯ ಕಾರ್ಯಕ್ರಮ. ನಾನು ಸಮನ್ವಯ ಕಾರ್ಯಕ್ರಮಕ್ಕೆ ಹೋಗುವುದು ಯಾಕೆ ಅಂತ ಹೇಳಿದ್ರೆ ವಿಷಯ ಇಷ್ಟೇ. ಆ ಒಂದು ಕ್ಲಬ್ ಹೌಸಿನ ಒಂದು ಗ್ರೂಪಿಗೆ ಹೋಗುವುದು, ಒಂದಷ್ಟು ಜನರು ಅಲ್ಲಿ ಬಂದು ನಮ್ಮ ವಿಧಾನಗಳನ್ನು ನಾವು ಹೇಳಿಕೊಳ್ಳುವರೆ ದಾರಿ ಇದೆ. ಅದಕ್ಕೆ ಸಮನ್ವಯ ಅಂತ ಹೆಸರು. ಅಲ್ಲಿ ಪ್ರೀತಿ ಇದೆ, ಅಲ್ಲಿ ಕಲೆ ಇದೆ, ಅಲ್ಲಿ ಸಾಮಾಜಿಕವಾದಂತಹ ನ್ಯಾಯ ಇದೆ, ರಾಜಕೀಯ ತತ್ವಗಳು ಇದ್ದಾವೆ. ಆದರೆ ಎಲ್ಲಿಯೂ ಕೂಡ ವಿರೋಧಾಭಾಸಗಳು ಬರದಂತೆ ಶ್ರೇಣಿಯಾಗಲಿ ಅಥವಾ ಗಣೇಶನಾಗಲಿ ಎಲ್ಲ ನೋಡ್ಕೊಳ್ತಾರೆ. ಇದು ನನಗೆ ಖುಷಿಯಾಗುತ್ತೆ. ಹಾಗಾಗಿ ಸಮನ್ವಯ ಸಾಗಿ ಬಂದ ದಾರಿ ಹೇಗೆ ಅಂತ ಕೇಳಿದ್ರೆ, ಸಮುದ್ರ ಅಂದ ಮೇಲೆ ಏರು ಅದರಲ್ಲಿ ಒಬ್ಬರ ಹಿಡಿತೆ ಇದ್ದದ್ದೇ, ಯಾರಿಗೂ ತಪ್ಪಾಗುತ್ತದೆ, ಯಾರಿಗೂ ಒಪ್ಪಾಗುತ್ತದೆ. ಆದರೆ ಆ ಸಮನ್ವಯ ನಡೆದು ಬಂದು ಇವತ್ತು 6ಕ್ಕೆ ನಾವು ಹೇಳುತ್ತೇವೆ, ಷಷ್ಠೇನ ಸ್ಕಂದಾನುಗ್ರಹಂ ಭವತಿ. ಷಷ್ಠ ಅನ್ನುವ 6ನೇ ಸಂಖ್ಯೆಗೆ ಸ್ಕಂದನ ಅನುಗ್ರಹ ಉಂಟು. ಆ ಸ್ಕಂದ ಮಾತೆಯ ಅನುಗ್ರಹ ಉಂಟು. ಇದು ಎರಡು ಇದ್ದಾವಾಗ ಇನ್ನೇನು ಹೇಳಬೇಕು. ನಾನಿಗೆ ಏನು ಅನುಗ್ರಹ ಕೊಡುತ್ತೇನೆ ಅಂದರೆ ಇವತ್ತಿದ್ದವ ನಾಳೆ ಹೋಗ್ತೇನೆ. ಆದರೆ ಕೊಡುವ ಶಾಶ್ವತ ಭಕ್ತಿ ಯಾರು ಅಥವಾ ಕೊಡುವ ಶಾಶ್ವತ ಶಕ್ತಿ ಯಾರು ಕೇಳಿದ್ರೆ ಅವಳು. ಹಾಗಾಗಿ ಸಮನ್ವಯದ ಇಂದಿನ ನೆಲೆಯಲ್ಲಿ ಇದು 600. ಇದು ಕೇವಲ 600ಕ್ಕೆ ನಿಲ್ಲದೆ
6,000ವಾಗಿ 6 ಲಕ್ಷವಾಗಿ ಜೊತೆಯಲ್ಲಿ ನಡೀತಾ ಬರುವಂತಹ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬನ ವಿಧಾನಗಳಲ್ಲಿಯೂ ಕೂಡ ನಾನು ಒಬ್ಬೊಬ್ಬರನ್ನು ಒಂದೊಂದೇ ನಿಮಿಷ ಹೇಳಿ ಮುಗಿಸ್ತೇನೆ. ಶ್ರೇಣಿಯವರು ಯಾಕಿದು ಹೇಳುತ್ತೇನೆ ಅಂತ ಹೇಳಿದ್ರೆ, ಉದ್ಘಾಟಕನಾದ ಮೇಲೆ ಅದರ ಒಂದು ಅಧ್ಯಕ್ಷ ಅಂತ ಇರ್ತಾರೆ. ಇಡೀ ಸಮನ್ವಯ ಗ್ರೂಪನ್ನು ಮಾಡುವ ಹೊತ್ತಿಗೆ ಆಗ ಕೇವಲ ಶ್ರೇಣಿಯವರಿಗೆ ನನ್ನ ಪರಿಚಯವೇ ಇಲ್ಲ. ಹೋದ ಗುಡ್ಡ ಮೇಲೆ ಕರೆದು ಅದೇನು ಕಂಡ್ರು ನಾನು ಕಾಣೆ, ನನ್ನ ಹತ್ರ ಅಂತ ವಿದ್ವತ್ತು ಅಂತ ನಾನು ಇವತ್ತಿಗೂ ಒಪ್ಪುವುದಿಲ್ಲ. ಯಾಕಂದರೆ ತಾಯಿ ಕೊಟ್ಟರೆ ನಾನು ಮಾತಾಡ್ತಾರೆ. ಈಗಲೂ ನಾನು ಯಾವುದೂ ತಯಾರು ಮಾಡಿ ಇಟ್ಕೊಳ್ಳಿಲ್ಲ. ಯಾಕಂದರೆ ಅವ್ರು ಏನು ನುಡಿಸ್ತಾರೋ ಅದನ್ನು ನುಡಿಯುವೆನು ನಾನು. ಹಾಗಾಗಿ ಶ್ರೇಣಿಯವರು ಕರೆದರು, ಮಾತಾಡಿಸಿದರು. ಅದರ ಮೇಲೆ ಸುಜ್ಞಾನದ ಅವಕಾಶಗಳು, ಕೆಲವೊಂದು ಅವಕಾಶಗಳನ್ನು ಕೊಟ್ಟರು. ಹಾಗಾಗಿ ಅಂತಹ ಸುಜ್ಞಾನದ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೇಣಿಯವರಿಗೂ ಆ ತಾಯಿ ಅನುಗ್ರಹಿಸಲಿ ಅಂತ ಹೇಳ್ತಾ, ಎರಡನೆಯದು ಅವರ ಜೊತೆಯಲ್ಲೇ ಸಹ ಮಾಡರೇಟರ್ ಆಗಿ ನಿಂತುಕೊಳ್ಳುವಂಥ ಗಣೇಶಣ್ಣ. ನಾನು ಗಣೇಶಣ್ಣನನ್ನು ಅವತ್ತಿಂದ ಇವತ್ತಿನವರೆಗೆ ಮೆಚ್ಚಿಕೊಂಡದ್ದು. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಎದುರು ಮಾತುಗಾರ. ಆಗಲಿಲ್ಲ ಆಗಲಿಲ್ಲ ಗಣೇಶಣ್ಣ ಅದಕ್ಕೆ ಡಬಲ್ ಆಗ. ಹಾಗಾಗಿ ಎದುರು ಮಾತಾಡುವವರ ನಂಬುವುದಲ್ಲ, ಹಿಂದಿನಿದ್ದರು ಹೇಳುವಂಥವ್ರನ್ನು ನಂಬಬಾರದು ಅಂತ ಶಾಸ್ತ್ರ. ಹಾಗಾಗಿ ಗಣೇಶಣ್ಣನಿಗೆ ನನಗೊಂದು ಬಾಂಧವ್ಯ ಬೆಳೆಯಿತು. ಅಲ್ಲಿ ಎಷ್ಟೋ ಚರ್ಚೆಗಳಾಗಿರ್ಬೋದು, ಗಲಾಟೆಗಳಾಗಿದೆ. ನಮ್ಮ ಯಾರೋ ಕೆಳಗೆ ಹಾಕಿ ಕಡೆಗೆ ಗಣೇಶನಿಗೆ ಹೇಳಿದ್ದೇನೆ, ಗಣೇಶನ ಯಾಕೆ ಕೆಳಗೆ ಹಾಕಿದ್ದೇನೆ ಅಂತ ನಾನೆಲ್ಲ ಹೇಳಿದೆ. ಅಂದರೆ ಇದು ಯಾಕೆ ಅಂತ ಕೇಳಿದ್ರೆ, ಯಾವಾಗ ಯುದ್ಧಗಳು ಸಂಘಟಿಸ್ತಾವೋ ಅಲ್ಲಿ ಮಿತ್ರತ್ವಕ್ಕೆ ನಾಂದಿಯಾಗಿದೆ. ಯುದ್ಧ ಸಂಘಟನೆ ಆಗಲಿ ಮಿತ್ರತ್ವ ಖಂಡಿತ ಬರುವುದಿಲ್ಲ. ಮೊದಲಿನ ಚರಿತ್ರೆಗಳನ್ನು ನೋಡಿದರೆ ತುಂಬ ಉಂಟು. ಈಗ ನಾನು ಮಾತಾಡಿದರೆ ಜಾಸ್ತಿ ಆಗ್ತದೆ, ಅದಕ್ಕೆ ಜಾಸ್ತಿ ಮಾತಾಡೋದು. ಇನ್ನು ಮೂರನೆಯವರು ಸಂತೋಷ್ ಕುಮಾರ್ ಹೆಗ್ಡೆ. ಅವರನ್ನು ನಾನು ಏನು ಅಂತ ಹೇಳಿದರೆ ಗೊತ್ತಿಲ್ಲ. ಅವರು ಏನು ನನ್ನಲ್ಲಿ ಕಂಡುಕೊಂಡಿದ್ದಾರೆ ನಾನು ಕಾಣೆ. ಆದರೆ ಸಮಯ ಸ್ಫೂರ್ತಿಯಾಗಿ ನಾನು ಹೋದ ಕೂಡಲೇ ನನ್ನನ್ನು ಕರೆದು ಮಾತಾಡ್ತಾನೆ. ಏನು ಓದಾಡ್ತಾನೆ ನನಗೆ ಗೊತ್ತಿಲ್ಲ, ನಾನು ನೇರವಾಗಿ ಹೇಳಿದೆ. ನಾನು ಇವತ್ತಿಗೆ ಹೇಳಿಕೊಡೋದು ಹಾಗೆ. ಹಾಗಾಗಿ ಅಂತಹ ಸಂತೋಷನ್ನ ಕರೆದು ಮಾತಾಡಿಸಿದರು ಎನ್ನುವ ನೆಲೆಯಲ್ಲಿ ಒಳ ಮನಸ್ಸು ಏನಿದೆ ಅದು ಪ್ರಧಾನ. ಯಾಕಂತ ಹೇಳಿದ್ರೆ ಎಲ್ಲರೂ ಮಾತಾಡಿಸ್ತಾರೆ, ಆದರೆ ಒಳಗೊಂದು ಹೊರಗೊಂದು. ಆದರೆ ನಮ್ಮ ಸಂತೋಷಣ್ಣನ ಮನಸ್ಸು ಹೇಗೆ ಅಂತ ಹೇಳಿದ್ರೆ ಅದು ಮೃತವಲ್ಲ, ಅಮೃತದ ಕನಸ. ಹಾಗಾಗಿ ಅಂತಹ ಸಂತೋಷನ ನಿಮಗೂ ಒಳ್ಳೆಯದಾಗಲಿ. ಜೊತೆಯಲ್ಲಿ ಇನ್ನೊಂದು ಹೇಳಬೇಕು, ಯಾವಾಗಲೂ ಹೇಳಿದ್ದು ಗುರುಗಳೇ. ಆದರೆ ಆ ಗುರುಪಟ್ಟಕ್ಕೆ ನನ್ನ ಅರ್ಥವಲ್ಲವೋ ನನಗೆ ಗೊತ್ತಿಲ್ಲ, ತಾಯಿಯಂತೂ ಕೊಟ್ಟಾಳೆ. ಇನ್ನು ಅದರ ಮೇಲೆ ಇರುವಂಥದ್ದು ವಿಭಾಕರ ಶರ್ಮ. ಮಾತು ಮುತ್ತಾಗಿರಬೇಕು, ಮಾತು ನೆಲೆಯಾಗಿರಬೇಕು, ಮಾತು ಗೌಣದಂತಿರಬೇಕು ನೋಡ. ಎಲ್ಲಿ ಬೇಕು ಅಲ್ಲಿ ಮಾತು ಬೇಕಂತ. ಹಾಗಂತೇಳಿ ಕೆಲವು ಕಡೆ ಗೌರವ ಆಗಬೇಕಾಗ್ತದೆ. ಆದರೆ ಮಾತಾಡಲಿಕ್ಕೆ ಶುರು ಮಾಡಿದರೆ ಯೋಗ ಸೂತ್ರದ ವಿಭಾಗಗಳನ್ನು ಹೇಳಲಿಕ್ಕೆ ಹೊರಟ್ರೆ ಅತ್ಯುತ್ತಮವಾಗಿ ಹೇಳಿಕೊಡಬಲ್ಲಂತಹ ಒಳ್ಳೆಯ ವ್ಯಕ್ತಿ. ಹಾಗಾಗಿ ಅಂತಹ ವಿಭಾಕರ ಶರ್ಮರಿಗೂ ಇಲ್ಲಿಗೆ ಬಂದದ್ದಕ್ಕೂ ಈ ಕಾರ್ಯಕ್ರಮಕ್ಕೆ ದೀಪ ಹಚ್ಚುವರೆ ನನ್ನ ಜೊತೆಯಲ್ಲಿ ಸೇರಿದ್ದ ಅನಂತ ಅನಂತ ನಮಸ್ಕಾರ. ಮತ್ತೆ ಒಂದು ತಾಯಿ ಬೇಕಂತ. ಯಾಕೆ ತಾಯಿ ಬೇಕು ಅಂತ ಕೇಳಿದ್ರೆ ನಿದ್ರೆ ಮಾಡುವಾಗ ತಾಯಿ ಲಾಲಿ ಹಾಡಬೇಕು. ಈ ಲಾಲಿ ಹಾಡುವಂತಹ ತಾಯಿ ಒಬ್ಬರಿದ್ದಾರೆ ನನ್ನ ಜೊತೆಯಲ್ಲಿ. ಅವರು ಹೇಳಿದರೆ ನನಗೇನು ಗೊತ್ತಿಲ್ಲ ಗುರುಗಳೇ ಅಂತ, ಅವರು ಕೂಡ ಗುರುಗಳೇ ಅಂತ ಹೇಳಿದರು. ಆದರೆ ಅಂತಹ ಸುಗಮನ ಹಾಡು ಇವತ್ತು ನನ್ನ ಸಭೆಯನ್ನು ಒಂದು ರೀತಿಯಲ್ಲಿ ಆ ತಾಯಿಯನ್ನು ಕರ್ಕೊಂಡು ಬಂದು ಸ್ಟೇಜಲ್ಲಿ ಕೂತ್ಕೊಳಿಸಿತು ಎನ್ನುವ ನೆಲೆಯಲ್ಲಿ ನನ್ನ ಪ್ರೀತಿಯ ಶಾರದೆ ಅಂತ ನಾನು ಹೇಳ್ತೇನೆ. ಯಾಕಂತ ಕೇಳಿದ್ರೆ ನಾನು ಆರಾಧ್ಯ ಮೂರ್ತಿಯು ಶಾರದೆಯೇ, ನನ್ನ ಈ ಮಟ್ಟಕ್ಕೆ ತಂದ ಅಜ್ಜಿಯು ಶಾರದೆ. ಇಲ್ಲಿ ದ್ವಂದ್ವ ರೂಪ ಆಯಿತು. ಆದರೆ ಅದು ಎಲ್ಲರಿಗೂ ದ್ವಂದ್ವ ಆಗಬಹುದು, ನನಗೆ ದ್ವಂದ್ವ ಆಗಿಲ್ಲ, ನನಗೆ ಏಕವೇ ಆಗಿದೆ. ಹಾಗಾಗಿ ನಾನು ಆ ದ್ವಂದ್ವಕ್ಕೆ ಇನ್ನೊಂದನ್ನು ಸೇರಿಸಿಕೊಂಡು ಅದು ತ್ರೈಮೂರ್ತಿ ಅಂತ ಮಾಡಿಕೊಂಡು, ಹಾಗಾಗಿ ಅಂತಹ ಒಳ್ಳೆಯ ಹಾಡನ್ನು ಹಾಡಿ ಎಲ್ಲರನ್ನು ಖುಷಿಗೊಳಿಸಿದ ಸುಮಮ್ಮ ಒಳ್ಳೆಯದಾಗಿ. ಇನ್ನೊಬ್ಬರು ನಮ್ಮ ಸಕಲೇಶ್ವರರು. ನಾನು ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ. ಯಾಕಂತ ಕೇಳಿದ್ರೆ ಎಲ್ಲವೂ ಇದ್ದು ಏನೂ ಇಲ್ಲದಂತೆ ತೋರಿಸಿಕೊಡುವಂತಹ ಒಂದು ವ್ಯಕ್ತಿ ಇದ್ರೆ ಅವರೊಬ್ಬರೇ. ಅದಕ್ಕೆ ಅವರ ಹೆಸರು ಹೇಳೋದಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಮ್ಮ ಕಡೆಗೆ ಕೂತಿದ್ದಾರೆ. ಗುರುಗಳೇ ನಾನು ಏನಂದ್ರೆ ನಾನು ಮಾತಾಡೋದು ಗೊತ್ತಿಲ್ಲ, ನೀವು ಮಾತಾಡಿ. ಹಾಗಾಗಿ
ಅವರಿಗೆ ಎಲ್ಲರ ನಮ್ಮ ಮನೆಯವರ ಎಲ್ಲರ ಕಡೆಯಿಂದಲೂ ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರಗಳು ಶುಭಾಶಯಗಳು ತಿಳಿಸ್ತಾರೆ. ಮತ್ತೆ ಹಚ್ಚಿದ ದೀಪವು ಬೆಳಗಲಿ, ಜೀವನದ ಜ್ಯೋತಿಯಾಗಲಿ, ಪರಮಾಯುಷ್ಯದ ಬೆಳಕಾಗಲಿ, ನಡುವಿಂಗೆ ಬರುವ ಯಾವುದೇ ದುರ್ಘಟನೆಗಳಿಗೆ ಅದು ಮಾರಕವಾಗಲಿ ಅಂತ ಹೇಳ್ತಾ ಪ್ರತಿಯೊಂದು ಕಾರ್ಯಕ್ರಮದ ನಿರೂಪಣೆ ಹೇಗಿರಬೇಕು ಕೇಳಿದ್ರೆ ತಾಯಿ ಮಗುವಿಗೆ ಹೇಳಿಕೊಟ್ಟಂತಿರಬೇಕು. ಹಾಗಾಗಿ ತಾಯಿ ಮಗುವಿಗೆ ಹೇಳಿಕೊಟ್ಟಂತಹ ರೀತಿಯಲ್ಲಿ ಎಲ್ಲರ ಮನವನ್ನು ಮುದಗೊಳಿಸುವಂತಹ ರಂಜಿತಾ ಶೈಲಸುತೆಯವರಿಗೆ ನನ್ನ ಪರವಾಗಿ ಆ ತಾಯಿ ಅನುಗ್ರಹವನ್ನು ನೀಡಲಿ. ಹಾಗೆ ಪ್ರತಿಯೊಬ್ಬರನ್ನು ಅನುಗ್ರಹ ರೂಪಕವಾಗಿ ವಿದ್ಯುತ್ ಧಾಮ ಎನ್ನುವ ತಾಯಿ ಪ್ರತಿಯೊಬ್ಬರ ನೆಲೆಗೊಳಿಸಿ ಹೃತ್ಪೀಠದಲ್ಲಿ ನೆಲೆಗೊಳಿಸಿ ಅವರಿಗೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮಾತಿಗೆ ಅವಕಾಶವನ್ನು ಕೊಟ್ಟದಕ್ಕಾಗಿ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೆ ಆಶೀರ್ವಚನವನ್ನ ನೀಡಿದಂತಹ ಯೋಗಿ ಸುಧಾಕರ ಗುರುಗಳಿಗೆ ಸರ್ವರ ಪರವಾಗಿ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಮತ್ತೊಮ್ಮೆ ತಿಳಿಸುತ್ತಿದ್ದೇನೆ. ಧನ್ಯವಾದಗಳು ಗುರುಗಳೇ. ಇದೀಗ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವ ಶ್ರೀ ಸಂತೋಷ್ ಹೆಗಡೆ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಜಗತ್ಪಾಲ ಶಂಕರ ಲೋಕಶಂಕರ ಗುರುಗಳ ಪಾದಕಮಲದಲ್ಲಿ ವಂದಿಸುತ್ತ ಸಮನ್ವಯ ಅವರಿಗೆ 6ನೇ ಕಾರ್ಯಕ್ರಮದ ಅಂಗವಾಗಿ ಆಗಮಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ವಂದನೆ ಮತ್ತು ಸ್ವಾಗತವನ್ನು ತಿಳಿಸ್ತಾ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಾನೇನು ಮಾತಾಡಬೇಕಾಗಿಲ್ಲ. ಯಾಕಂತಂದರೆ ಗುರುಗಳು ಹಾಗೂ ಶ್ರೇಯಸ್ಸರ ಆರಂಭದಿಂದ ಇನ್ನವರಿಗೆ ಎಲ್ಲ ವಿಷಯವನ್ನು ಕವರ್ ಮಾಡಿದ್ದಾರೆ. ಆದರೆ ಒಬ್ಬ ಈ ಚಾವಣಿಯ ಸದಸ್ಯನಾಗಿ ನಾನು ಕಂಡಂಥ ಸಮನ್ವಯದ ಹೆಸರಿನಲ್ಲೇ ಒಂದು ಸಮನ್ವಯತೆಯಿಂದ ಎಲ್ಲ ಒಂದು ವಿಷಯಗಳನ್ನು ಸಾಮಾಜಿಕ ಸಾಂಸ್ಕೃತಿಕ ಕಳಕಳಿಗಳನ್ನು ಒಗ್ಗೂಡಿಸಿಕೊಂಡು 600 ದಿನಗಳ ಕಾಲ ಒಂದೂ ದಿನವೂ ಚಾಚೂ ತಪ್ಪದಂತೆ ಸಮಯಕ್ಕೆ ಸರಿಯಾಗಿ ಪೇಜ ನಡೆಸ್ಕೊಂಡು ಹೋಗೋದಿಲ್ಲ. ಅದು ಮಾತ್ರವಾದಂತಹ ಸಾಧನ. ನಾವೆಲ್ಲ ಈ ಪ್ರತಿ ದಿವಸ ಇರೋದಿಲ್ಲ. ಒಂದು ದಿವಸ ಬರ್ತೀವಿ, ಒಂದು ದಿವಸ ಕೆಲಸಕ್ಕೆ ನಾವು ಗೈರಾಗಿರ್ತೀವಿ. ಆದರೆ ಶೇಡಿ ಸರ್ ಅವರು ಮತ್ತು ಗಣೇಶ್ ಅವರು ಇದ್ದಾರಲ್ಲ, ಅದನ್ನು ಸರಿಯಾಗಿ ಚಾಚು ತಪ್ಪದಂತೆ ಎಲ್ಲೂ ಲೋಪವಾಗದಂತೆ ನಡೆಸ್ಕೊಂಡು ಹೋಗಿ ಒಂದು 600ನೇ ಮೈಲಿಗಲ್ಲಿನಲ್ಲಿ ಬಂದು ನಿಂತಿದ್ದಾರೆ ಅಂತಂದ್ರೆ ಕ್ಲಬ್ ಹೌಸಲ್ಲಿ ಇದೊಂದು ದಾಖಲೆ. ಹಾಗಾಗಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಬೇಕು. 3 ವರ್ಷಗಳಿಂದ ಒಂದು ಒಡನಾಟದಲ್ಲಿ ಕೇವಲ ಧ್ವನಿ ಮಾಧ್ಯಮದಿಂದ ಮಾತ್ರ ಚಿರಪರಿಚಿತರಾದಂಥ ನಾವೆಲ್ಲರೂ ಇವತ್ತು ಮುಖತಃ ಭೇಟಿಯಾಗಿ ಒಂದು ಸಂತೈಸುವ ಕ್ಷಣವನ್ನು ಏರ್ಪಡಿಸಿಕೊಟ್ಟಂತ ಗುರೂಜಿಯವರು. ಯಾಕೆಂದ್ರೆ ಗುರೂಜಿಯವರ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಿಲ್ಲ. ನಮ್ಮ ಸಮನ್ವಯ ಚಳವಳಿಯಲ್ಲಿ ಕೂಡ ಬಂದು ಆಗಾಗ ನಮ್ಮನ್ನು ತಿದ್ದಿ ಸರಿದಾರಿಗೆ ನಡೆಯುವಂತೆ ಪ್ರೇರೇಪಿಸ್ತಾ ಇರ್ತಾರೆ. ಸೊ ಅವರು ನಮ್ಮನೆಯಲ್ಲೇ ಆಗಬೇಕು, ಎಲ್ಲರೂ ನೀವು ಬನ್ನಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಅಂತಂದಾಗ ನಮ್ಮೊಂದು ಅಳುಕಿತ್ತು. ಏನಾಗುತ್ತೆ ನಾವು ಹಣ್ಣಿಂದ ನಾವು ತುಂಬ ಜನ ಬರ್ತೀವಿ, ಬಂದು ತೊಂದರೆ ಕೊಡ್ತೀವಿ ನಾವು ಅನ್ನುವಂಥದ್ದು. ಆದರೆ ಇಲ್ಲಿ ಬಂದ ಮೇಲೆ ನಾನು ಒಂದು ದಿವಸ ಮೊದಲೇ ಬಂದೆ. ಇವತ್ತು ಅನ್ನಿಸ್ತಾ ಇದೆ ನಾನೆಲ್ಲ ಹೊಸ ಕಡೆ ಬಂದಿದ್ದೀನಿ ಅಥವಾ ಪ್ರಥಮ ಬಾರಿ ಬಂದಿದ್ದೀನಿ ಅಂತ. ಸಂಪೂರ್ಣ ಮನೆಯ ಎಡವಳವಂತ ಏನು ಹೇಳ್ತಾ ಇದ್ದಲ್ವ, ಎಲ್ಲರೂ ಚಿರಪರಿಚಿತರು ಎನ್ನುವ, ಯಾರು ಅಪರಿಚಿತರೇ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ಅವರು ನಮ್ಮನ್ನ ನಡೆಸ್ಕೊಂಡ ರೀತಿಯಲ್ಲಿ ನೋಡಿದ್ರೆ ಇವತ್ತಿಗೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ, ಹಾಗೆ ಸಂತೋಷ ಕೂಡ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ನಾನೇನು ಮಾತಾಡೋದಿಲ್ಲ. ಸೊ ಮತ್ತೊಮ್ಮೆ ಗುರೂಜಿಯವರಿಗೆ ಹಾಗೂ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಶೇಡಿಯವರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ, ಹಾಗೆ ಆಗಮಿಸಿದಂತ ದೂರದಿಂದ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಕೇರಳದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಪೊನ್ನಂಪೇಟೆಯಿಂದ ಬಂದಿದ್ದಾರೆ. ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹಾಗೂ ಧನ್ಯವಾದವನ್ನು ಹೇಳ್ತಾ ನಾನು ಮುಂದಿನ ಇದನ್ನು ನಡೆಸಿಕೊಡ್ಬೇಕಾಗಿದೆ. ಥ್ಯಾಂಕ್ ಯು.
ಸಂತೋಷ್ ಹೆಗ್ಡೆ ಬೆಂಗಳೂರು ಇವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ವಿಭಾಕರ್ ಶರ್ಮಾ ಅವರು ಒಂದೆರಡು ನುಡಿಗಳನ್ನು ಆಡಬೇಕಾಗಿ ವಿನಂತಿ. ದೈವ ಸಂಕಲ್ಪ 500ಕ್ಕಿಂತ ಕಾರ್ಯಕ್ರಮ ಏನು ಮಾಡುವುದು, ಶಿವರಾತ್ರಿ ಮಹಿಳಾ ದಿನಾಚರಣೆ ಮಾಡುವುದು, ಅದರ ಮುಂದುವರೆದ ಕಾರ್ಯಕ್ರಮ ಇಲ್ಲಿ ಈ ಯೋಗಿ ಗುರುಗಳ ಒಂದು ಈ ವೇದಿಕೆಯಲ್ಲಿ ಆಗ್ತಾ ಇರೋದು ಬಹಳ ಸುಕೃತ. ಅವರೇ ಉದ್ಘಾಟನೆಯನ್ನು ಮಾಡೋದು, ಈ ಕಾರಣ ಕೇಳಿದ್ರು ಅದರ ಯಾವ ರೀತಿ ಈ ಒಂದು ವೇದಿಕೆ ಸಿದ್ಧಗೊಳಿಸಿತು ಅಂತ ಹೇಳ್ಬಿಟ್ಟು ಅವರ ಮಾತು ಬರೆಯೋರು ಮತ್ತು ಅನ್ನದಾನದ ಮಹತ್ವವನ್ನು ಎಲ್ಲ ಹೇಳಿ, ಯಾವಾಗ 600ನೇ ಕಾರ್ಯಕ್ರಮ ಇಲ್ಲಿ ನಡೆಯಬೇಕು ಅಂತ ಶ್ರೇಣಿಯನ್ನು ಅಂದ್ಕೊಂಡ್ರು, ಅವಾಗ ಯೋಗಿಗಳೇ ಆಹ್ವಾನ ಕೊಟ್ಟು ಇದ್ದು ಇಲ್ಲಿ ಒಂದು ದೈವ ಸಂಕಲ್ಪದ ಜೊತೆಗೆ ಇದು ನಡೀತಾ ಇದೆ. 600 ಕಾರ್ಯಕ್ರಮಗಳನ್ನು ನಡೆಸೋದು ಒಂದು ಸಾಹಸ. ಶ್ರೇಣಿಯವರು ಜ್ಞಾನಪಿಪಾಸರು ಮತ್ತು ಉಭಯ ಕುಶಲೋಪರಿ ಅವ್ರ ಜೊತೆ ಮಾತಾಡ್ಕೊಂಡು ಹೇಳಿದ್ರೆ ಯಾರನ್ನು ಆತ್ಮೀಯವಾಗಿ ಮಾತಾಡ್ತಾರೆ, ಹೃದಯದಿಂದ ಮಾತಾಡ್ತಾರೆ, ಮನೆಯವರು ಹೇಗಿದ್ದಾರೆ ಮತ್ತು ಎಲ್ಲ ಯೋಗಕ್ಷೇಮಗಳನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಹಾಗೆ ಮತ್ತು ಒಂದು ಅದರ ಇನ್ವಾಲ್ವ್ಮೆಂಟ್ ಯಾವುದೇ ಕೆಲಸವನ್ನು ತೆಗೆದುಕೊಂಡ್ರೆ ಈಗ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಅಲ್ಲಿ ಹೋದಾಗ ಇದನ್ನು ನೋಡ್ಕೊಳ್ತಾರೆ, ಇಲ್ಲಿ ಹೋದಾಗ ಅಲ್ಲಿಂದ ಮರೀತಾರೆ ಅಂತಂದರೆ ವರ್ತಮಾನದಲ್ಲಿ ಅವರು ಅಷ್ಟೊಂದು ತನ್ಮಯಗೊಳಿಸ್ತಾರೆ. ಇದು ಒಂದು ಒಳ್ಳೆಯ ಒಂದು ಅವರಿಂದ ಕಲಿಯಬೇಕಾಗಿರೋ ಒಂದು ಪಾಠ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಇರುವ ಎಲ್ಲರೂ ಒಂದೊಂದು ರೀತಿ ನಾವು ಪಾಠವನ್ನು ಕಲಿಬೋದು. ಒಳ್ಳೆಯ ಮುಹೂರ್ತದಲ್ಲಿ ಎಲ್ಲ ಒಂದು ಸೇರಿದ್ದಾರೆ. ಈ ಎಲ್ಲರಿಗೂ ಒಂದು ಬೇವು ಈ ಸಭೆಗೆ ವಂದನೆಯು ಸಭಿಕರಿಗೆ, ನಮ್ಮ ಕರೆಗೆ ಒಗ್ಗಟ್ಟು ಕೃಪೆಟೋರಿ ಬಂದ ಒಂದು ಬಾಂಧವರಿಗೆ, ಸ್ನೇಹಿತರಿಗೆ, ಮಿತ್ರರಿಗೆ ಎಲ್ಲವೂ ಸ್ವಾಗತ ಹೇಳಿ, ಒಂದು ಮುಂದೆ ಪ್ರಾತ್ಯಕ್ಷಿಕೆ ಇದೆ, ಪ್ರಾಣಾಯಾಮ ಪ್ರಾತ್ಯಕ್ಷಿಕೆ. ನಾನು ಆಕಸ್ಮಿಕವಾಗಿ ನೇತ್ರಿಗೆ ವಿಶ್ವನಾಥ ಅವರು ವಿಶ್ವಾಮಿತ್ರ ಅವರು ಬರಬೇಕಾಗಿತ್ತು, ಹಾಗಾಗಿ ಅವರ ಉಪಸ್ಥಿತಿಯನ್ನು ಆಗಿದ್ದೇನೆ. ಧನ್ಯವಾದಗಳು. 600ರ ಕಾರ್ಯಕ್ರಮ 1000ಕ್ಕೆ ಮುಂದುವರಿಯಲಿ ಅಂತ ನಾನು ಆಶಿಸಿದ್ರೆ ನಮಸ್ಕಾರ. ಡಾಕ್ಟರ್ ವಿಭಾಕರ್ ಶರ್ಮಾ ಇವರಿಗೆ ಧನ್ಯವಾದಗಳು. ಮೋಹನ್ ಕುಮಾರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ, ನಾನು ಹೆಚ್ಚೇನು ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ನಾನೀಗ ಯುಕೆಗೆ ಕಲಿತಾ ಇದ್ದೇನೆ. ಕಾರಣ ಅಷ್ಟೇ, 3 ವರ್ಷದ ಮುಂಚೆ ನನ್ನ ಆಫೀಸಿಗೆ ಬಂದಂಥ ಎಲ್ಲ ವ್ಯಕ್ತಿಗಳು ನನ್ನ ಮಾತನ್ನೇ ಕೇಳೋದು. ನಾನು ತಿಳ್ಕೊಂಡೆ, ಭಾಳ ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ದುರಾಂಕಾರ ಬಂದಿತ್ತು, ಅಹಂ ಬಂದಿತ್ತು ನನಗೆ. ಈ ಕ್ಲಬ್ ಹೌಸಿಗೆ ಬಂದ ತಕ್ಷಣ ನನಗೆ ಗೊತ್ತಾಯಿತು ನಾನು ಝೀರೋ, ಏನೂ ಗೊತ್ತಿಲ್ಲ ನನಗೆ ಅಂತ. ಸೊ ಈಗ UKG ಕಲಿತಾ ಇದ್ದೀನಿ. LKG ಮಾತ್ರ ಕಲಿತಿದ್ದೆ. ಸೊ ನನ್ನ ಅಹಂ ಹೋಗಿದೆ. ಈಗ ರಿಪೋರ್ಟಿಂಗ್ ಆಗಿದೆ. ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೀವೆಲ್ಲರೂ ಕೂಡ ಸೇರ್ಕೊಂಡು ಡೈಲಿ ಹಾಗೆಯೇ 1000 ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗೋಣ ಮುಂದಕ್ಕೆ. ಇಲ್ಲಿ ನಮ್ಮ ಗಣೇಶ್ ಮತ್ತು ನಮ್ಮ ಶ್ರೇಣಿ ಸರ್ 600ಕ್ಕೆ 600 ಮಾರ್ಕ್ಸ್ ತಗೊಂಡಿದ್ದಾರೆ. 600ಕ್ಕೆ 600 ಮಾರ್ಕ್ಸ್ ಕೂಡ ತಗೊಂಡಿರ್ತಾರೆ. ಹಾಗಾಗಿ ನಾವು ಸ್ಪೋರ್ಟ್ಸ್ನಲ್ಲಿರೋ ಆ ಮಾರ್ಕ್ಸ್ಗಳ ಜೊತೆ ಕೆಲಸ. ಸೊ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಒಳ್ಳೆಯದಾಗಿದೆ. ಮೋಹನ್ ಕುಮಾರ್ ಸಕಲೇಶ್ವರ ಸರ್ ಇವರಿಗೆ ಧನ್ಯವಾದಗಳು.
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶ್ರೀ ಗಣೇಶ್ ಗಂಗರಾಜರು ಇವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಗಬೇಕಾಗಿ ವಿನಂತಿ. ಯೋಗಿಗಳು ಅನಿಸುತ್ತಮ್ಮ ಮಾತಾಡ್ತಾರೆ. ನಾನು ಕೆಲವರಿಂದ ನನಗೆ ಯಾವ ರೀತಿ ಪರಿಚಯ ಅಂತಂದರೆ ಕ್ಲಬ್ ಹೌಸಿಂದ ನನಗೆ ಶೈಲಿಯವ್ರ ಪರಿಚಯ ಆದರು. ನನ್ನ ತಂಗಿ ನನಗೆ ಕ್ಲಬ್ ಹೌಸನ್ನು ಇನ್ಸ್ಟಾಲ್ ಮಾಡಿಕೊಟ್ಟು ಆನಂತರ ನಾನು ನೋಡ್ತಾ ಹೋದಾಗ ನಮ್ಮ ಸಂಬಂಧಗಳು ಬೆಳೀತಾ ಹೋದವು. ಯಾವುದೇ ಸಂಬಂಧಕ್ಕಿಂತ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅದರಿಂದ ನಾನು 380 ಕಿಲೋಮೀಟರ್ ಕೊಡ್ತೀನಿ ನಾನು ಬಂದಿದ್ದೇನೆ. ಯಾಕೆ ನಾವು ಪರಿಚಯ ಕ್ಲಬ್ ಹೌಸಲ್ಲಿ ಪರಿಚಯ ನೋಡಿ ಯಾವ ರೀತಿ ಪರಿಚಯ ಆಯಿತು ಏನು ಎಲ್ಲ ವಿಚಿತ್ರ ಅನ್ನಿಸ್ತದೆ. ನಾವು ಯಾವ ರೀತಿ ಸೇರ್ಕೊಂಡ್ವಿ, ನಮ್ಮ ಬಾಂಧವ್ಯಗಳು ಯಾವ ರೀತಿ ಇದ್ದಾವೆ, ಅಣ್ಣ ತಮ್ಮನ ಹೆಚ್ಚು ಬಾಂಧವ್ಯಗಳು. ಉದಾಹರಣೆಗೆ ಯೋಗಿ ಗುರುಗಳು ಇರ್ತಾರಲ್ಲ, ಅವರು ನನಗೆ ಕ್ಲಬ್ ಹೌಸಲ್ಲೇ ಪರಿಚಯ ಆಗಿದೆ. ನನಗೇನು ಪರಿಚಯ ಇಲ್ಲ, ಅವರು ಮಾತಾಡ್ಬೇಕಾದ್ರೆ ಏನು ಅಂತ ಕೇಳಬೇಕು ಅಂತಕ್ಕಂಥ ಭಾವನೆ ಮಾಡ್ತಾರೆ. ಮತ್ತು ಸುಮ್ಮನವ್ರು ಇದ್ದಾರೆ, ಸುಮ್ಮನವ್ರು ಆಡ್ತಾರೆ. ನಿಜವಾಗ್ಲೂ ಅವ್ರು ಬರಲಿಲ್ಲ ನಮ್ಮ ಶ್ರೇಣಿಯ ಸರ್ ಬರಲಿಲ್ಲ ಅಂದರೆ ಯಾಕೋ ಇವತ್ತೇನೋ ಕಳ್ಕೊಂಡಾಗ ಅನಿಸ್ತಾರೆ. ಆಮೇಲೆ ಈ ಶ್ರೇಣಿ ಸರ್ ಇರಬೇಕು, ಅವ್ರು ಮಾಡಿದರೆ ಖಾಸಗಿಗಳು ನಮ್ಮ ಸ್ಟೇಟ್ನವರೇ ಯಾವುದೋ ರೂಪದಲ್ಲಿ ಕೂತ್ಕೊಂಡಾಗ ಪರಿಚಯ ಹೀಗೆ ಪರಿಚಯ ಒಬ್ರಿಗೊಬ್ರು ಪರಿಚಯ ಆಗ್ತದೆ. ಕಂಟಿನ್ಯೂ ಆಗಿ ನಿಂತವಾಗಲೇ ಇರ್ತೇನೆ. ನಾನು ಅಣ್ಣ ತಮ್ಮ ಅಕ್ಕ ತಂಗಿ ಬಗ್ಗೆ ಸಹ ಮಾತಾಡ್ತಾರೆ ಬಿಟ್ಟು ಹೋದರೆ ಕ್ಲಬ್ ಹೌಸಲ್ಲಂತೂ ಯಾವತ್ತೂ ಸೇರ್ತಾರೆ ಇಲ್ಲ. 99% ಸೇರಿದೆ. ಒಂದು ದಿವಸ ಮಿಸ್ ಆಗಿದ್ದೀರೋ ನಿಂತಿದೆ ನಾವು ಯಾವತ್ತೂ ಮಿಸ್ ಆಗಿದ್ದೀವಿ. ಆ ರೀತಿಯಾಗಿ ಈ ಕ್ಲಬ್ ಹೌಸ್ನ ಅಭಿವೃದ್ಧಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಕ್ಲಬ್ ಹೌಸ್ ಕಡೆ ನಾವು ಯಾವುದಾದ್ರೂ ಇದೇ ರೀತಿ ಒಂದು ಗ್ರೂಪನ್ನು ಮಾಡಿಕೊಂಡು ನಾವು ಮುಂದುವರಿಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಮತ್ತೆ ನಮಗೆ ಬೇರೆ ಒಂದು ಟ್ರಸ್ಟ್ ಅಥವಾ ಒಂದು ಗ್ರೂಪು ಏನಾದರೂ ಒಂದು ರಿಜಿಸ್ಟರ್ ಯೂಸ್ ಮಾಡಿಕೊಂಡು ನಾವು ಸಹಾಯ ಮಾಡ್ತಕ್ಕಂಥದ್ದು ಯಾವುದನ್ನಾದ್ರೂ ಒಂದು ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ ಇದೆ. ಬೇರೆ ಅಭಿಪ್ರಾಯ ಧನ್ಯವಾದಗಳು. ಹಲೋ, ಒಂದು ದಿನ ಕೂಡ ತಪ್ಪದೆ ಆ ಸೂರ್ಯ ಬರುತ್ತರ ಈ 600 ದಿನಗಳಲ್ಲಿ 8:30ಕ್ಕೆ ಸಮನ್ವಯವನ್ನ ನಾವು ಒಂದು ಜ್ಞಾನ ಸೂರ್ಯ ಉದಯಿಸಿದ ಅಂತ ಹೇಳಿ ನಾವು ಭಾವಿಸಬಹುದು. ಆ ರೀತಿ ಪ್ರತಿದಿನ ಅದನ್ನ ನಡೆಸ್ಕೊಂಡು ಬರ್ತಾರೆ. ಸೂರ್ಯೋದಯಕ್ಕೂ ಮುನ್ನ ಅರುಣೋದಯ ಅಂತಾರಲ್ಲ, ಹಾಗೆ ನಮ್ಮ ಸಮನ್ವಯ ಚಾವಡಿಯಲ್ಲಿ ಶ್ರೇಣಿ ಸರ್ ಮತ್ತೆ ಗಣೇಶ್ ಸರ್ ಕಾಣಿಸ್ಕೊಂಡ್ರೆ ಇವತ್ತು ಜ್ಞಾನ ಸೂರ್ಯ ಉದಯಿಸ್ತಾನೆ. ನಮ್ಗೆಲ್ಲರಿಗೂ ಕೂಡ ಒಂದು ಚರ್ಚೆ, ಚಿಂತನೆ, ವಿಚಾರಧಾರೆಗಳ ಜ್ಞಾನ ಸೂರ್ಯನ ಬೆಳಕು ನಮಗೆ ಲಭಿಸುತ್ತೆ ಅಂತ ಹೇಳಿ ಅದನ್ನ ಸಾರ್ಥಕವಾಗಿ 600 ದಿನಗಳವರೆಗೆ ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಮುಖಾಮುಖಿಯಾಗಿ ಮತ್ತೊಂದು ಯಶಸ್ವಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಬ್ರಹ್ಮಶ್ರೀ ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿವರಿಯರು ಇವರಿಗೆ ನಮ್ಮ ಸಮನ್ವಯದ ಸರ್ವರ ಪರವಾಗಿ ಒಂದು ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಗಣೇಶ್ ಗಂಗರಾಜ್ ಜಗಳೂರು ದಾವಣಗೆರೆ ನಮ್ಮ ಸಮನ್ವಯ ಚಾವಡಿಯ ಉಪಾಧ್ಯಕ್ಷರಿಗೆ ಸರ್ವರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳಾಗಿರುವ ಶ್ರೀ ಸಂತೋಷ್ ಹೆಗಡೆ ಬೆಂಗಳೂರು ಇವರಿಗೂ ಕೂಡ ಸರ್ವರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಡಾಕ್ಟರ್ ವಿಭಾಕರ್ ಶರ್ಮಾ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಮೋಹನ್ ಕುಮಾರ್ ಸಕಲೇಶ್ಪುರ ಇವರಿಗೂ ಕೂಡ ಸರ್ವರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಇಲ್ಲಿನ ಪ್ರಾರ್ಥನೆಯನ್ನ ನೆರವೇರಿಸಿದಂತಹ ಸುಮಮ್ಮ ಅವರಿಗೆ ಒಂದು ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಸಮನ್ವಯ ಚಾವಡಿಯ ಅಧ್ಯಕ್ಷರಾಗಿರುವ ಶ್ರೀ ವಿ ಶೇಣಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಸಮನ್ವಯ ಚಾವಡಿಯ ಸರ್ವರ ಪರವಾಗಿ ಒಂದು ಪ್ರೀತಿಯ ವಂದನೆಗಳು. ಇಲ್ಲಿಗೆ ಉದ್ಘಾಟನೆಯ ವೇದಿಕೆಯ ಕಾರ್ಯಕ್ರಮ ಮುಕ್ತಾಯವಾಗಿದ್ದು ಮುಂದಿನ ಕಾರ್ಯಕ್ರಮಗಳು ನೆರವೇರಲಿದೆ. ಎಲ್ಲರಿಗೂ ಧನ್ಯವಾದ.